ನಮಸ್ಕಾರ. ವಂದೇ ಮಾತರಂ ಇದರ ಅರ್ಥ ನಾನು ನಿನಗೆ ನಮಿಸುತ್ತೇನೆ ತಾಯಿಯೇ. ನಮ್ಮ ಭಾರತ ಮಾತೆಯನ್ನ ಸ್ತುತಿಸಿ ಇದೀಗ 150ನೇ ಸಂಭ್ರಮಕ್ಕೆ ಕಾಲಿಟ್ಟ ನಾವು ಭಾರತದ ಜನರಲ್ಲಿ ದೇಶಭಕ್ತಿ ಮತ್ತು ರಾಷ್ಟ್ರೀಯ ಹೆಮ್ಮೆಯ ಭಾವನೆಯನ್ನ ತುಂಬಿಸಿದ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಭಾರತವನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಲು ನಮ್ಮ ಪೂರ್ವಜರು ಮಾಡಿದ ಆ ಮಹಾ ತ್ಯಾಗವನ್ನ ಸ್ಮರಿಸುತ್ತಾ NMPA ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ಡಾಕ್ಟರ್ ಪ್ರಿಯಾ ಹರೀಶ್. ನಮ್ಮ ಹಿಂದಿನ 4 ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 16 ಶಾಲೆಯನ್ನ ಆಯ್ದು ಅದರಲ್ಲಿ ಪ್ರತಿ ಶಾಲೆಯ 2 ವಿದ್ಯಾರ್ಥಿಗಳನ್ನ ಆರಿಸಿ 4 ತಂಡಗಳಂತೆ ವಿಭಜಿಸಿ 4 ಹಂತದಲ್ಲಿ ರಸಪ್ರಶ್ನೆಯನ್ನ ಹಮ್ಮಿಕೊಂಡು ನಂತರ ಪ್ರತಿ ಹಂತದಲ್ಲಿ ವಿಜೇತರಾದ ಪ್ರಥಮ ವಿಜೇತರನ್ನ ನಮ್ಮ ಅಂತಿಮ ಹಂತದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಲಾಗಿತ್ತು. ಆ ಪ್ರಯುಕ್ತ ಇಂದು ನಾವು ಅಂತಿಮ ಫೈನಲ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿದ್ದೇವೆ. ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ವಿಜಯಶಾಲಿಯಾದಂತಹ 4 ಶಾಲೆಯ ಲಿಟಲ್ ಚಾಂಪ್ಸ್ ಆಗಮಿಸಿದ್ದಾರೆ. ಬನ್ನಿ ಆ ಚಾಂಪಿಯನ್ಸ್ಗಳ ಪರಿಚಯ ಮಗದೊಮ್ಮೆ ನಿಮ್ಗೆ ಮಾಡಿಸ್ತೀನಿ. ಇದೀಗ ನಮ್ಮ ಅಂತಿಮ ಸುತ್ತಿನ ರಸಪ್ರಶ್ನೆಗೆ ಆಯ್ಕೆಯಾದ ಮಕ್ಕಳು ಶಾರದಾ ವಿದ್ಯಾಲಯ ಕೊಡಿಯಾಲ್ಬೈಲ್ನ ವಿದ್ಯಾರ್ಥಿಗಳು, ಹಾಗೆ ನೋಬೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಂಜತ್ಬೈಲ್ ಇಲ್ಲಿನ ಮಕ್ಕಳು, ಸರೋಜಿನಿ ಮಧುಸೂದನ ಕುಶೆ ಇಲ್ಲಿನ ಮಕ್ಕಳು, ಹಾಗೆ NMPA ಪಣಂಬೂರು ಇಲ್ಲಿನ ಮಕ್ಕಳು ನಮ್ಮ ಅಂತಿಮ ಸುತ್ತಿನ ಈ ರಸಪ್ರಶ್ನೆಗೆ ಆಯ್ಕೆಯಾಗಿದ್ದಾರೆ. ಅವರನ್ನ ವೇದಿಕೆಗೆ ಕರೆಯುವಂತಹ ಶುಭ ಸಮಯ. ಲಾಟ್ಸ್ನ ಮೂಲಕ ಅವರವರ ತಂಡದ ಹೆಸರನ್ನ ಆಯ್ಕೆ ಮಾಡುವಂತಹ ಶುಭ ಘಳಿ. ಇದೀಗ ನೋಬೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಂಜತ್ಬೈಲ್ ಇಲ್ಲಿನ ಮಕ್ಕಳು ಲಾಟ್ಸ್ ಅನ್ನ ತೆಗಿತಾ ಇದ್ದಾರೆ. ಶಾರದಾ ವಿದ್ಯಾಲಯ ಕೊಡಿಯಲ್ಬೈಲ್ ಇಲ್ಲಿನ ಮಕ್ಕಳು, NMPA ಹೈಸ್ಕೂಲ್ ಪಣಂಬೂರು, ಸರೋಜಿನಿ ಮಧುಸೂದನ ಕುಶೆ ಇಲ್ಲಿನ ಮಕ್ಕಳು. ನಿಮ್ಮ ತಂಡವನ್ನ ನೋಡಿ. ಯಮುನಾ ತಂಡದಲ್ಲಿ ನೋಬೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಂಜತ್ಬೈಲ್ ಇಲ್ಲಿನ ಮಕ್ಕಳು ಇದ್ದಾರೆ. ನಿಮ್ಮ ಯಮುನಾ ತಂಡದಲ್ಲಿ ನೀವು ಕೂತ್ಕೊಳ್ಬೇಕು. ಸರಸ್ವತಿ ತಂಡದಲ್ಲಿ ಶಾರದಾ ವಿದ್ಯಾಲಯ ಕೊಡಿಯಲ್ಬೈಲ್ ಇಲ್ಲಿನ ಮಕ್ಕಳು ಕೂತ್ಕೊಳ್ತಾರೆ. ಹಾಗೆ ಸರೋಜಿನಿ ಮಧುಸೂದನ ಕುಶೆ ಅತ್ತವರ ಇಲ್ಲಿನ ಮಕ್ಕಳು ತುಂಗಾ ತಂಡದಲ್ಲಿ ಇರ್ತಾರೆ. ಹಾಗೆ ಗಂಗಾ ತಂಡದಲ್ಲಿ ನಮ್ಮ NMPA ಹೈಸ್ಕೂಲ್ ಪಣಂಬೂರು ಇಲ್ಲಿನ ಮಕ್ಕಳು ಇರ್ತಾರೆ. ನಿಮ್ಮ ತಂಡವನ್ನ ನೀವು ಅಲಂಕರಿಸಬೇಕಾಗಿ ಹೇಳ್ತೀವಿ. ಇದೀಗ ನಮ್ಮ ಗಂಗಾ ತಂಡದಲ್ಲಿ NMPT ಹೈಸ್ಕೂಲ್ ಪಣಂಬೂರು ಇಲ್ಲಿನ ಮಕ್ಕಳಾದ ಹನ್ಸಿಕಾ ಮತ್ತು ಭುವಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ ತುಂಗಾ ತಂಡದಲ್ಲಿ ಸರೋಜಿನಿ ಮಧುಸೂದನ ಕುಶೆ ಇಲ್ಲಿಯ ಮಕ್ಕಳಾದ ಅಮನ್ ಗುಪ್ತಾ ಮತ್ತು ತುಷಾರ್ ಶೆಟ್ಟಿ ಇವರಿದ್ದಾರೆ. ಇವರಿಗೂ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ ಯಮುನಾ ತಂಡದಲ್ಲಿ ನೋಬೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲಿನ ಮಕ್ಕಳಾದ ಮೋಕ್ಷಾ ಶೆಟ್ಟಿ ಮತ್ತು ಅಕ್ಷತಾ ಇವರಿದ್ದಾರೆ. ಇವರಿಗೂ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ ಸರಸ್ವತಿ ತಂಡದಲ್ಲಿ ಶಾರದಾ ವಿದ್ಯಾಲಯ ಕೊಡಿಯಲ್ಬೈಲ್ ಇಲ್ಲಿನ ಮಕ್ಕಳಾದ ಶ್ರೀಯಾ ಜಿ ಶೆಟ್ಟಿ ಮತ್ತು ಶ್ರಾವ್ಯ ಇವರು ಆಗಮಿಸಿದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮ್ಮ ಇಂದಿನ ರಸಪ್ರಶ್ನೆಯಲ್ಲಿ 7 ಸುತ್ತುಗಳಿವೆ. 1ನೇ ಸುತ್ತು ಪ್ರಶ್ನಾವಳಿ ಸುತ್ತು, 2ನೇ ಸುತ್ತು ಪದಬಂಧ ಸುತ್ತು, 3ನೇ ಸುತ್ತು ದೇಶ ಜ್ಞಾನ ಸುತ್ತು, 4ನೇ ಸುತ್ತು ಪಟ್ ಪಟ್ ಸುತ್ತು, 5ನೇ ಸುತ್ತು ಯಾರಿವರು ಸುತ್ತು, 6ನೇ ಸುತ್ತು ಮೂಕಾಭಿನಯ ಸುತ್ತು, 7ನೇ ಸುತ್ತು ವಿಡಿಯೋ ಸುತ್ತು. ಈ ಸುತ್ತುಗಳ ವಿವರವನ್ನ ಆಯಾ ಸುತ್ತಿನ ಆಟದಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ. ಇದೀಗ ಮೊದಲನೇ ಸುತ್ತು ಪ್ರಶ್ನಾವಳಿ ಸುತ್ತು. ಪ್ರತಿ ಪ್ರಶ್ನೆಗೆ 10 ಅಂಕಗಳು. ಮೊದಲನೇ ಪ್ರಶ್ನೆ
ಗಂಗಾ ತಂಡಕ್ಕೆ. ವಂದೇ ಮಾತರಂ ಗೀತೆಯನ್ನು ಬರೆದ ಬಂಕಿಮ ಚಂದ್ರ ಚಟರ್ಜಿ ಅವರ ಬಂಗಾಳಿ ಸಾಹಿತ್ಯ ಪತ್ರಿಕೆಯ ಹೆಸರೇನು? ಆಪ್ಷನ್ ಎ ಬಂಗದರ್ಶನ, ಆಪ್ಷನ್ ಬಿ ದುರ್ಗೇಶನಂದಿನಿ, ಆಪ್ಷನ್ ಸಿ ರಾಣಿ ಚೌಧುರಾಣಿ, ಆಪ್ಷನ್ ಡಿ ರಾಮಾಯಣ ದರ್ಶನಂ. ಗಂಗಾ ತಂಡಕ್ಕೆ ಮೊದಲನೆಯ ಪ್ರಶ್ನೆ. ಆಪ್ಷನ್ ಎ ಬಂಗದರ್ಶನ. ಆಪ್ಷನ್ ಎ ಬಂಗದರ್ಶನ ಅಂತ ಉತ್ತರವನ್ನ ನೀಡಿದ್ದಾರೆ. ಇವರ ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ. 1872ರಲ್ಲಿ ಬಂಕಿಮ ಚಂದ್ರ ಚಟರ್ಜಿ ಅವರು ಬಂಗದರ್ಶನವನ್ನ ಸ್ಥಾಪಿಸಿದ್ರು. ನಂತರ ರವೀಂದ್ರನಾಥ ಠಾಗೂರ್ ಅವರು ಇದನ್ನ ಪುನರುಜ್ಜೀವನಗೊಳಿಸಿದ್ರು. ಸರಿಯಾದ ಉತ್ತರವನ್ನ ನೀಡಿ 10 ಅಂಕಗಳನ್ನ ನಮ್ಮ ಗಂಗಾ ತಂಡ ಪಡೆದಿದೆ. ಇದೀಗ ತುಂಗಾ ತಂಡಕ್ಕೆ ಪ್ರಶ್ನೆ. ಬಂಕಿಮ ಚಂದ್ರ ಚಟರ್ಜಿ ಅವರ ವಂದೇ ಮಾತರಂ ಗೀತೆಯು ಯಾವ ಕೃತಿಯ ಒಂದು ಭಾಗ? ಎ ಗೀತಾಂಜಲಿ, ಬಿ ಆನಂದ ಮಠ, ಸಿ ವಿಷವೃಕ್ಷ, ಡಿ ರಾಜಸಿಂಹ. ಆಪ್ಷನ್ ಡಿ ರಾಜಸಿಂಹ. ಆಪ್ಷನ್ ಡಿ ರಾಜಸಿಂಹ ಎಂಬ ಉತ್ತರವನ್ನ ತುಂಗಾ ತಂಡದವರು ನೀಡಿದ್ದಾರೆ. ಇವರ ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ತಪ್ಪಾದ ಉತ್ತರವನ್ನ ನೀಡಿದ್ದಾರೆ ನಮ್ಮ ತುಂಗಾ ತಂಡ. ಸರಿಯಾದ ಉತ್ತರವಾಗಿತ್ತು ಆನಂದ ಮಠ. ಇದೊಂದು ಬಂಗಾಳಿ ಭಾಷೆಯ ಕಾದಂಬರಿಯಾಗಿತ್ತು. ಸುರುವಿಗೆ ಈ ಪತ್ರಿಕೆಯು ನಿಯತಕಾಲಿಕವಾಗಿತ್ತು. ನಂತರ ಆನಂದ ಮಠ ಎಂಬ ಕಾದಂಬರಿ ಪ್ರಕಟವಾಯಿತು. ಇದೀಗ ಮೂರನೆಯ ಪ್ರಶ್ನೆ ಯಮುನಾ ತಂಡಕ್ಕೆ. ಬಂಕಿಮ ಚಂದ್ರ ಚಟ್ಟೋಪಾಧ್ಯಾಯರ ತಾಯಿಯ ಹೆಸರೇನು? ಎ ಕಸ್ತೂರಿಬಾಯಿ, ಬಿ ಕಮಲಾಬಾಯಿ, ಸಿ ಶಾರದಾದೇವಿ, ಡಿ ದುರ್ಗಾದೇವಿ. ಆಪ್ಷನ್ ಬಿ. ಆಪ್ಷನ್ ಬಿ. ಆಪ್ಷನ್ ಬಿ ಕಮಲಾಬಾಯಿ ಅಂತ ಉತ್ತರವನ್ನ ನೀಡಿದ್ದಾರೆ ನಮ್ಮ ಯಮುನಾ ತಂಡದವರು. ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ತಪ್ಪಾದ ಉತ್ತರವನ್ನ ನೀಡಿದ್ದಾರೆ. ಸರಿಯಾದ ಉತ್ತರ ದುರ್ಗಾದೇವಿ. ನಮ್ಮ ನಾಲ್ಕನೆಯ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ಇದೀಗ ನಾಲ್ಕನೆಯ ಪ್ರಶ್ನೆ. ಬಂಕಿಮ ಚಂದ್ರ ಚಟರ್ಜಿ ಇವರ ಕಾವ್ಯನಾಮ. ಆಪ್ಷನ್ ಎ ಚೆನ್ನಮಲ್ಲಿಕಾರ್ಜುನ, ಆಪ್ಷನ್ ಬಿ ಆದಿಕವಿ, ಆಪ್ಷನ್ ಸಿ ಕಮಲಕಾಂತ, ಆಪ್ಷನ್ ಡಿ ಕೂಡಲ ಸಂಗಮದೇವ. ಆಪ್ಷನ್ ಬಿ ಆದಿಕವಿ. ಆದಿಕವಿ ಅಂತ ಉತ್ತರವನ್ನ ನೀಡಿದ್ದಾರೆ. ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ತಪ್ಪಾದ ಉತ್ತರವನ್ನ ನಮ್ಮ ಸರಸ್ವತಿ ತಂಡದವರು ನೀಡಿದ್ದಾರೆ. ಸರಿಯಾದ ಉತ್ತರವಾಗಿತ್ತು ಆಪ್ಷನ್ ಸಿ ಕಮಲಕಾಂತ. ಆದಿಕವಿ ಯಾರ ಕಾವ್ಯನಾಮ? ಆದಿಕವಿ ಪಂಪ. ಇದೀಗ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಗಾಂಧೀಜಿ ಅವರು ಭಾರತದಲ್ಲಿ ನಡೆಸಿದ ಮೊದಲ ಸತ್ಯಾಗ್ರಹ ಯಾವುದು? ಎ ಉಪ್ಪಿನ ಸತ್ಯಾಗ್ರಹ, ಬಿ ಚಂಪಾರಣ್ ಸತ್ಯಾಗ್ರಹ, ಸಿ ಖೇಡಾ ಸತ್ಯಾಗ್ರಹ, ಡಿ ದಂಡಿ ಸತ್ಯಾಗ್ರಹ. ಡಿ ದಂಡಿ ಸತ್ಯಾಗ್ರಹ. ಆಪ್ಷನ್ ಡಿ ದಂಡಿ ಸತ್ಯಾಗ್ರಹ ಎಂಬ ಉತ್ತರವನ್ನ ನಮ್ಮ ಗಂಗಾ ತಂಡದವರು ನೀಡಿದ್ದಾರೆ. ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ತಪ್ಪಾದ ಉತ್ತರವನ್ನ ನೀವು ನೀಡಿದ್ದೀರಿ. ಸರಿಯಾದ ಉತ್ತರವಾಗಿತ್ತು ಚಂಪಾರಣ್ ಸತ್ಯಾಗ್ರಹ. ಏಪ್ರಿಲ್ 10, 1917ರಲ್ಲಿ ಈ ಚಂಪಾರಣ್ ಸತ್ಯಾಗ್ರಹ ಮಾಡಿದ್ರು. ಬಿಹಾರಿನ ಚಂಪಾರಣ್ ಜಿಲ್ಲೆಯಲ್ಲಿ ರೈತರ ದಂಗೆಗೆ ಸಲುವಾಗಿ ಈ ಒಂದು ಸತ್ಯಾಗ್ರಹವನ್ನ ಮಾಡಿದ್ರು. ತಪ್ಪಾದ ಉತ್ತರವನ್ನ ನೀಡಿದ್ದೀರಿ. ಯಾವುದೇ ಅಂಕಗಳನ್ನ ನೀಡಲಾಗುವುದಿಲ್ಲ. ಮುಂದಿನ ಪ್ರಶ್ನೆ ತುಂಗಾ ತಂಡಕ್ಕೆ. ಬಾಲಗಂಗಾಧರ ತಿಲಕ್ ಇವರು ಯಾವಾಗ ಜನಿಸಿದ್ರು? ಆಪ್ಷನ್ ಎ ಸೆಪ್ಟೆಂಬರ್ 23, 1856, ಆಪ್ಷನ್ ಬಿ
ಜುಲೈ 23, 1856. ಆಪ್ಷನ್ ಸಿ ಅಕ್ಟೋಬರ್ 23, 1856. ಆಪ್ಷನ್ ಡಿ ಜೂನ್ 23, 1856. ತುಂಗಾ ತಂಡದ ಉತ್ತರ. ಆಪ್ಷನ್ ಬಿ. ಆಪ್ಷನ್ ಬಿ ಜುಲೈ 23. ಹೇಗೆ ಅಂದಾಜಲ್ಲಿ ಹೇಳಿದ್ರ ಸರಿಯಾಗಿ ಗೊತ್ತಿತ್ತ? ಗೆಸ್ಸಿಂಗ? ಇವರ ಗೆಸ್ಸಿಂಗ್ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ಜುಲೈ 23, 1856 ನಿಮ್ಮ ಗೆಸ್ಸಿಂಗ್ ಸರಿಯಾಗಿತ್ತು. ಇದೀಗ ಮುಂದಿನ ಪ್ರಶ್ನೆ ನಮ್ಮ ಯಮುನಾ ತಂಡಕ್ಕೆ. ಆರ್ಯ ಸಮಾಜ ಸ್ಥಾಪಿಸಿದ ಸ್ವಾಮಿ ದಯಾನಂದ ಸರಸ್ವತಿ ಅವರ ಜನ್ಮ ನಾಮಧೇಯ ಯಾವುದು? ಎ ಮೂಲಶಂಕರ ತಿವಾರಿ, ಬಿ ನರೇಂದ್ರ ದತ್ತ, ಸಿ ಗೋಪಾಲಕೃಷ್ಣ, ಡಿ ಬಿಪಿನ್ ಚಂದ್ರ. ಯಮುನಾ ತಂಡದವರು ಉತ್ತರಿಸಬೇಕು. ಆಪ್ಷನ್ ಸಿ. ಅಂದಾಜ್ ಮಾಡ್ತಾ ಇದ್ದೀರಾ? ಅಲ್ಲ ಸರಿಯಾದ ಉತ್ತರ ಅಂತ ಗೊತ್ತುಂಟ? ಗೆಸ್ ಮಾಡ್ತಾ ಇದ್ದಾರೆ. ನೋಡುವ ಇವರ ಗೆಸ್ಸಿಂಗ್ ಕೂಡ ಸರಿಯಾಗಿದೆಯಾ ಅಂತ ನೋಡೋಣ. ತಪ್ಪಾಗಿ ಗೆಸ್ ಅನ್ನ ಮಾಡಿದ್ದೀರಾ. ಸರಿಯಾದ ಉತ್ತರ ಮೂಲಶಂಕರ ತಿವಾರಿ. ಇವರಿಗೆ ಹುಟ್ಟುವಾಗ ಮೂಲಶಂಕರ ತಿವಾರಿ ಅಂತ ಹೆಸರಿಟ್ಟಿದ್ರು. ನಂತರ ಇವರ ಹೆಸರು ಶುದ್ಧ ಚೈತನ್ಯ ಅಂತ ಆಯಿತು. ನಂತರ ಇವರು ಹಿಂದೂ ಸಮಾಜದ ಶುದ್ಧೀಕರಣಕ್ಕೋಸ್ಕರ ಆರ್ಯ ಸಮಾಜವನ್ನ ಸ್ಥಾಪಿಸಿದ್ರು. ನಂತರ ದೀಕ್ಷೆಯನ್ನು ಪಡೆದ ನಂತರ ಅವರಿಗೆ ಸ್ವಾಮಿ ದಯಾನಂದ ಸರಸ್ವತಿ ಎಂಬ ಹೆಸರಾಯಿತು. ನಿಮ್ಮ ಸಾಮಾನ್ಯ ಜ್ಞಾನಕ್ಕೋಸ್ಕರ ಇಂತಹ ಪ್ರಶ್ನೆಗಳನ್ನು ನಾವು ಹಾಕಿದ್ದೇವೆ. ನಮ್ಮ ಮುಂದಿನ ಪ್ರಶ್ನೆ. ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಯಾರು? ಎ ಶಕುಂತಲಾದೇವಿ, ಬಿ ಬೆಳವಡಿ ಮಲ್ಲಮ್ಮ, ಸಿ ಸಾವಿತ್ರಿಬಾಯಿ ಫುಲೆ, ಡಿ ಯಶೋಧರಾ ದಾಸಪ್ಪ. ಸಿ ಸಾವಿತ್ರಿಬಾಯಿ ಫುಲೆ. ಗೆಸ್ಸಿಂಗ್ ಮಾಡ್ತಾ ಇದ್ದೀರಾ ಅಥವಾ ಸರಿಯಾಗಿ ತಿಳಿದಿದ್ದೀರಾ? ಸ್ವಲ್ಪ ಗೊತ್ತುಂಟು. ಓಕೆ, ನೋಡೋಣ ಇವರ ಸ್ವಲ್ಪ ಜ್ಞಾನ ಇಲ್ಲಿ ಯಾವ ಮಟ್ಟಕ್ಕೆ ಸರಿಯಾಗತ್ತೆ ಅಂತ ನೋಡೋಣ. ಸರಿಯಾದ ಉತ್ತರವನ್ನ ನೀವು ನೀಡಿದ್ದೀರಾ. ಸಾವಿತ್ರಿಬಾಯಿ ಫುಲೆ ನಮ್ಮ ಭಾರತದ ಮೊಟ್ಟ ಮೊದಲ ಶಿಕ್ಷಕಿ. ಸತ್ಯೋದಕ ಸಮಾಜದ ಅಧ್ಯಕ್ಷೆ ಅವರಾಗಿದ್ರು. ಸಮಾಜದಲ್ಲಿ ಇದ್ದಂತಹ ಬಾಲ್ಯ ವಿವಾಹ ಪದ್ಧತಿ ಆಗಿರ್ಬೋದು, ಸತ್ಯಸಹಗಮನ ಪದ್ಧತಿ ಆಗಿರ್ಬೋದು, ಕೇಶ ಮುಂಡನೆ ಪದ್ಧತಿ ಆಗಿರ್ಬೋದು, ಇದರ ವಿರುದ್ಧ ಹೋರಾಟ ಮಾಡಿದವರು. ಪ್ರಪ್ರಥಮ ಬಾರಿಗೆ ಅಬಲಾಶ್ರಮವನ್ನ ಸ್ಥಾಪಿಸಿದಂಥ ಕೀರ್ತಿ ಕೂಡ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಲ್ಲುತ್ತೆ. ಇದೀಗ ನಮ್ಮ ಪ್ರಶ್ನಾವಳಿ ಸುತ್ತು ಇಲ್ಲಿಗೆ ಮುಗಿಯಿತು. ಇದೀಗ ಮಕ್ಕಳ ಅಂಕವನ್ನ ನಾವು ನೋಡ್ಕೊಂಡು ಬರೋಣ. ಇದೀಗ ಪ್ರಶ್ನಾವಳಿ ಸುತ್ತಿನಲ್ಲಿ ಗಂಗಾ ತಂಡ 10 ಅಂಕಗಳನ್ನು ಪಡೆದಿದೆ. ಹಾಗೆ ತುಂಗಾ ತಂಡ ಕೂಡ 10 ಅಂಕಗಳನ್ನು ಪಡೆದಿದೆ. ನಮ್ಮ ಯಮುನಾ ತಂಡಕ್ಕೆ ಯಾವುದೇ ಅಂಕಗಳು ಬಂದಿಲ್ಲ. ಹಾಗೆ ಸರಸ್ವತಿ ತಂಡ 10 ಅಂಕಗಳನ್ನು ಪಡೆದಿದೆ. ಎರಡನೆಯ ಸುತ್ತು ಪದಬಂಧ ಸುತ್ತು. ಈ ಪದಬಂಧ ಸುತ್ತಿನ ನಿಯಮಗಳನ್ನು ನಾನು ನಿಮಗೆ ಇಲ್ಲಿ ವಿವರಿಸ್ತೇನೆ. ಪದಬಂಧ ಸುತ್ತಿನಲ್ಲಿ ನಾವು ಕೆಲವೊಂದು ಅಕ್ಷರವನ್ನ ಬಿಟ್ಟಿರ್ತೇವೆ. ಆ ಬಿಟ್ಟ ಪದವನ್ನ ನೀವು ತುಂಬಬೇಕು. ಮೊದಲಿಗೆ ನಾವು ನಿಮಗೆ ಕ್ವೆಶನ್ ಅನ್ನು ಕೇಳಿದ ಪಕ್ಷದಲ್ಲಿ 1 ನಿಮಿಷದ ಕಾಲಾವಕಾಶವನ್ನ ಕೊಡ್ತೇವೆ. ಆ 1 ನಿಮಿಷದ ಕಾಲಾವಕಾಶದಲ್ಲಿ ನೀವು ಅದು ಏನು ಅಂತ ನಮಗೆ ಉತ್ತರಿಸಬೇಕು. ಒಂದು ವೇಳೆ ನಿಮಗೆ ಗೊತ್ತಿಲ್ಲದ ಪಕ್ಷದಲ್ಲಿ ನೀವು 1 ನಿಮಿಷ ಆದ ಬಳಿಕ ಕ್ಲೂ ಅಂತ ಹೇಳಬೇಕು. 1 ನಿಮಿಷದಲ್ಲಿ ನೀವು ಆನ್ಸರ್ ನಮಗೆ ಕೊಡದಿದ್ದ ಪಕ್ಷದಲ್ಲಿ 5 ಅಂಕಗಳನ್ನು ನೀವು ಕಳ್ಕೊಳ್ತೀರಾ. ನಂತರ ಕೊಟ್ಟಂತಹ 30 ಸೆಕೆಂಡಿನ ಅವಕಾಶದಲ್ಲಿ ನೀವು ನಮಗೆ ಆನ್ಸರ್ ಹೇಳಿದರೆ 5 ಅಂಕಗಳನ್ನು ನಾವು ನಿಮಗೆ ಕೊಡ್ತೇವೆ. ಗಂಗಾ ತಂಡದ ಮೊದಲನೆಯ ಪ್ರಶ್ನೆ. ನಿಮ್ಮ ಸಮಯಾವಕಾಶ ಸ್ಟಾರ್ಟ್ ಆಗಿದೆ.
ರಾಣಿ ಅಬ್ಬಕ್ಕ ದೇವಿ. ರಾಣಿ ಅಬ್ಬಕ್ಕ ದೇವಿ ಸರಿ ಅಂತ ಎಣಿಸ್ತೀರಾ? ಕ್ಲೂ ತಗೊಂಡದೇ ಹೇಳಿದ್ರಿ. ಕ್ಲೂ ತಗೊಂಡಿದ್ರೆ ಸರಿಯಾಗಿ ಹೇಳ್ಬೋದಿತ್ತಲ್ವಾ? ಈಗ ಅದು ಸರಿಯಾಗಿರ್ಬೋದಾ? ಗೆಸ್ ಮಾಡಿದ್ರಾ ಅಲ್ಲ ಸರಿ ಪಕ್ಕ ಹಾಗೆ? ನೋಡೋಣ ಇವರ ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ಆಮೇಲೆ ನಿಮಗೆ ಕ್ಲೂ ಕೊಟ್ಟರು ನಾವು ಅಂಕವನ್ನು ನೀಡೋದಿಲ್ಲ. ಓಕೆ, ಸರಿಯಾದ ಉತ್ತರವನ್ನ ನೀಡಿದ್ದಾರೆ ರಾಣಿ ಅಬ್ಬಕ್ಕ ದೇವಿ. 1 ನಿಮಿಷದ ಕಾಲಾವಕಾಶದಲ್ಲಿ ಸರಿಯಾದ ಉತ್ತರವನ್ನ ಗ್ರಹಿಸಿ ಸರಿಯಾದ ಉತ್ತರವನ್ನ ನೀಡಿದರೆ 10 ಅಂಕಗಳು ನಮ್ಮ ಗಂಗಾ ತಂಡಕ್ಕೆ ಸಿಗುತ್ತೆ. ಟೆನ್ಷನ್ ಆಯ್ತಾ? 5 ಅಂಕ ಆದರೂ ತಗೊಳ್ಬೋದಿತ್ತು ಅಂತ ಆಯ್ತಲ್ವಾ? ಸರಿ, ಇದೀಗ 2ನೆಯ ಪ್ರಶ್ನೆ ತುಂಗಾ ತಂಡಕ್ಕೆ. ಕ್ಲೂ ಕ್ಲೂ 1 ನಿಮಿಷದ ಕಾಲಾವಕಾಶ ಮುಗ್ದಿತ್ತು. ಇದೀಗ ಕ್ಲೂ ಅನ್ನ ಕೇಳಿದ್ದೀರಾ. ನಿಮ್ಮ ಕ್ಲೂ ನಮ್ಮ ರಾಷ್ಟ್ರಕ್ಕಾಗಿ ಹಾಡುವಂತಹ ಹಾಡು. ನಮ್ಮ ರಾಷ್ಟ್ರಕ್ಕಾಗಿ ಹಾಡುವಂತಹ ಹಾಡು. ನಿಮ್ಮ ಸಮಯಾವಕಾಶ ಇದೀಗ ಶುರು. ಆ ಬಿಟ್ಟ ಪದದಲ್ಲಿ ನಮ್ಮ ರಾಷ್ಟ್ರಕ್ಕಾಗಿ ಹಾಡುವಂತ ಹಾಡು ಅಂತ ಇದೆ. ಏನಾಗಿರ್ಬೋದು? ಸರಿಯಾದ ಉತ್ತರವನ್ನ ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದೀಗ ನಿಮಗೆ ಇದಕ್ಕಾಗಿ ನಾವು ಮಾರ್ಕ್ಸ್ ಅನ್ನ ಕೊಡೋದಿಲ್ಲ, ಒಂದು ಕುತೂಹಲಕ್ಕಾಗಿ ಏನಾಗಿರ್ಬೋದು? ದೇಶಭಕ್ತಿ ಗೀತೆ. ಯಮುನಾ ತಂಡದವರು ದೇಶಭಕ್ತಿ ಗೀತೆ ಅಂತ ಆನ್ಸರನ್ನು ಕೊಟ್ಟಿದ್ದಾರೆ. ಆದರೆ ಸರಿಯಾದ ಉತ್ತರವಾಗಿದ್ದಲ್ಲಿ ಇವರಿಗೆ ನಾವು ಯಾವುದೇ ಅಂಕಗಳನ್ನು ಕೊಡುವುದಿಲ್ಲ. ನಮ್ಮ ಕುತೂಹಲಕ್ಕಾಗಿ ನಾವು ಕೇಳಿದ್ದೆವು. ಇದೀಗ ನೋಡ್ಕೊಂಡು ಬರೋಣ ಉತ್ತರ ದೇಶಭಕ್ತಿ ಗೀತೆಯ. ಸರಿಯಾದ ಉತ್ತರವಾಗಿತ್ತು ದೇಶಭಕ್ತಿ ಗೀತೆ. ಗೊತ್ತಾಯ್ತಾ? ರಾಷ್ಟ್ರ ಅಂದರೆ ದೇಶ ಅಂತ ಅರ್ಥ, ಹಾಡು ಅಂದರೆ ಗೀತೆ ಅಂತ ಅರ್ಥ. ಹಾಗಾಗಿ ಆ ಕ್ಲೂವನ್ನು ನಾವು ನಿಮಗೆ ಕೊಟ್ಟಿದ್ದೆವು. ಇದೀಗ ಮುಂದಿನ ಪ್ರಶ್ನೆ ನಮ್ಮ ಯಮುನಾ ತಂಡಕ್ಕೆ. ಏನಿದು? ಕ್ಲೂ. ಕ್ಲೂ ಕ್ಲೂ ಕೊಟ್ಟ ನಂತರ 30 ಸೆಕೆಂಡುಗಳನ್ನು ನೀಡಲಾಗುತ್ತೆ. ನಿಮ್ಮ ಕ್ಲೂ ಭಾರತದ ಒಳಗಿರುವ ಒಂದು ರಾಜ್ಯ ಇದು. ರಾಜಸ್ಥಾನ. ರಾಜಸ್ಥಾನ ಸರಿಯಾಗಿರ್ಬೋದಾ? ಮಕ್ಕಳು ಯಾರಾದರೂ ಹೇಳ್ತೀರಾ? ತಪ್ಪ ಇವರ ಉತ್ತರ? ಸರಿ ಇರ್ಬೋದಾ? ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ. 5 ಅಂಕಗಳನ್ನು ನಾವು ಇವರಿಗೆ ಕೊಡ್ತಾ ಇದ್ದೇವೆ. ನಮ್ಮ 4ನೆಯ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ನಿಮ್ಮ ಪ್ರಶ್ನೆ ಬಿಟ್ಟ ಪದ ತುಂಬಿರಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸರಿಯಾ? ಕುವೆಂಪು ಅವರ ಬಿಡಿಸಿರುವ ನಾಮ. ತುಂಬಾ ಓದ್ಕೊಂಡು ಬಂದಿದ್ದಾರೆ. ನೋಡೋಣಪ್ಪ ಆನ್ಸರ್ ಸರಿಯಾ ಅಂತ.
ಸರಿಯಾದ ಉತ್ತರವನ್ನ ನಮ್ಮ ಸರಸ್ವತಿ ತಂಡದವರು ನೀಡಿದ್ದಾರೆ. 10 ಅಂಕಗಳು ಇವರಿಗೆ ಲಭಿಸುತ್ತೆ. ನಮ್ಮ ಪದ ಬಂದ ಸುತ್ತಿನಲ್ಲಿ ಗಂಗಾ ತಂಡ 10 ಅಂಕಗಳನ್ನು ಪಡೆದಿದೆ. ಹಾಗೆ ತುಂಗಾ ತಂಡ ಯಾವುದೇ ಅಂಕಗಳನ್ನು ಪಡೆದಿಲ್ಲ. ನಮ್ಮ ಯಮುನಾ ತಂಡ 5 ಅಂಕಗಳನ್ನು ಪಡೆದಿದೆ. ಹಾಗೆ ಸರಸ್ವತಿ ತಂಡ 10 ಅಂಕಗಳನ್ನು ಈ ಸುತ್ತಿನಲ್ಲಿ ಪಡೆದಿದೆ. NMPA ಬಗ್ಗೆ ಒಂದು ಚಿಕ್ಕ ವರದಿ. ಮಂಗಳೂರು ಬಂದರು ಯೋಜನೆಯನ್ನು 1962ರಲ್ಲಿ ಸ್ಥಾಪಿಸಲಾಯಿತು. ಮಂಗಳೂರು ಬಂದರು ಯೋಜನೆಯ ಕಡಲ ಕೆಲಸಗಳು 1968ರಲ್ಲಿ ಪ್ರಾರಂಭವಾದವು. ಕರ್ನಾಟಕದ ಏಕೈಕ ಪ್ರಮುಖ ಬಂದರಾದ ನವ ಮಂಗಳೂರು ಬಂದರನ್ನ 9ನೇ ಪ್ರಮುಖ ಬಂದರಾಗಿ ಮೇ 4, 1974ರಂದು ಘೋಷಿಸಲಾಯಿತು ಮತ್ತು ಇದನ್ನು ಆಗಿನ ಭಾರತದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜನವರಿ 11, 1975ರಂದು ಔಪಚಾರಿಕವಾಗಿ ಉದ್ಘಾಟಿಸಿದರು. ಪ್ರಮುಖ ಬಂದರು ಟ್ರಸ್ಟ್ ಕಾಯ್ದೆ 1963ರ ನಿಬಂಧನೆಗಳನ್ನು ಹಿಂದಿನ NMPTಗೆ 1/4/1980ರಿಂದ ಜಾರಿಗೆ ಬರುವಂತೆ ಅನ್ವಯಿಸಲಾಯಿತು. ಅಂದಿನಿಂದ ಬಂದರು ಈ ಪ್ರದೇಶದ ಆಮದುದಾರರು ಮತ್ತು ರಫ್ತುದಾರರಿಗೆ ಚಟುವಟಿಕೆಗಳ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹೊಸ ಮಂಗಳೂರು ಬಂದರು ಟ್ರಸ್ಟ್ ಅನ್ನು 3/11/2021ರಿಂದ ಪ್ರಮುಖ ಬಂದರು ಪ್ರಾಧಿಕಾರ ಕಾಯ್ದೆ 2021ರ ಅಡಿಯಲ್ಲಿ ಹೊಸ ಮಂಗಳೂರು ಬಂದರು ಪ್ರಾಧಿಕಾರ ಎಂದು ಸೂಚಿಸಲಾಗಿದೆ. 3ನೆಯ ಸುತ್ತು ದೇಶ ಜ್ಞಾನ ಸುತ್ತು. ದೇಶ ಜ್ಞಾನ ಸುತ್ತಿನ ವಿವರಣೆಯನ್ನ ನಾನು ನಿಮಗೆ ನೀಡ್ತಾ ಇದ್ದೇನೆ. ಇಲ್ಲಿ ನಾವು ಭಾರತದ ಭೂಪಟ ನಕ್ಷೆಯನ್ನ ಇಟ್ಟಿದ್ದೇವೆ. ನಿಮ್ಮ ಪ್ರಶ್ನೆ ಹೇಗಿರುತ್ತೆ ಅಂದ್ರೆ, ನಾವು ರಾಜಧಾನಿಯ ಹೆಸರನ್ನ ನಿಮಗೆ ಕೇಳ್ತೇವೆ. ಇದು ಯಾವ ರಾಜ್ಯದ್ದು ಅಂತ ನೀವು ನಮಗೆ ಆನ್ಸರ್ ಮಾಡಬೇಕು. ಅದರಲ್ಲಿ ನೀವು ನನಗೆ ರಾಜ್ಯ ಯಾವುದು ಅಂತ ಹೇಳಿದರೆ 5 ಅಂಕಗಳನ್ನು ನಾನು ನಿಮಗೆ ಕೊಡ್ತೇನೆ. ಒಂದು ವೇಳೆ ನೀವು ರಾಜ್ಯ ಯಾವುದು ಅಂತ ಹೇಳುವಲ್ಲಿ ವಿಫಲರಾದರೆ 5 ಅಂಕಗಳನ್ನು ನೀವು ಕಳ್ಕೊಳ್ತೀರಾ. ನಂತರ ಅದಕ್ಕೆ ಉತ್ತರವನ್ನು ನಾನೇ ಕೊಡ್ತೇನೆ. ಉತ್ತರವನ್ನು ನೀವು ಇಲ್ಲಿ ಸ್ಟಿಕ್ಕರ್ ಕೊಟ್ಟಿರ್ತೇವೆ, ಆ ರಾಜ್ಯಕ್ಕೆ ಬಂದು ಅಂಟಿಸಬೇಕು. ಆಗ ನಿಮಗೆ 10 ಅಂಕಗಳನ್ನು ಕೊಡ್ತೇವೆ. ಸರಿಯಾದ ಉತ್ತರ ಆಗಿದ್ದಲ್ಲಿ 2 ಪ್ರಶ್ನೆಗಳಿಗೆ ನೀವು ಉತ್ತರ ನೀಡಿದ ಪಕ್ಷದಲ್ಲಿ ನಿಮಗೆ 10 ಅಂಕಗಳನ್ನು ನಾವು ನೀಡ್ತೇವೆ. ಮೊದಲನೆಯ ಪ್ರಶ್ನೆ ಗಂಗಾ ತಂಡಕ್ಕೆ. ಪಣಜಿ ಈ ರಾಜ್ಯದ ರಾಜಧಾನಿ. ಇದು ಯಾವ ರಾಜ್ಯ? ಯಾವ ರಾಜ್ಯ? ಪಣಜಿ ಇಲ್ಲಿನ ರಾಜಧಾನಿ. ಆನ್ಸರ್ ಸರಿಯಾಗಿದ್ದಲ್ಲಿ ಇಲ್ಲಿ ಸ್ಟಿಕ್ಕರ್ ಇದೆ, ಅದನ್ನಲ್ಲಿ ಸ್ಪಾಟ್ ಮಾಡಬೇಕು. ಹೇಳಿ. ಪಣಜಿ ಈ ರಾಜ್ಯದ ರಾಜಧಾನಿ. ಇದು ಯಾವ ರಾಜ್ಯ? ಭಾರತದ ಒಳಗಿರುವಂತಹ ರಾಜ್ಯಗಳಲ್ಲಿ ಒಂದು. ಒರಿಸ್ಸಾ ಅಂತ ಇವರು ಆನ್ಸರ್ ಅನ್ನ ನೀಡಿದ್ದಾರೆ. ಗೆಸ್ ಮಾಡ್ಬೋದಾ? ಪಣಜಿ ಯಾವ ರಾಜ್ಯದ ರಾಜಧಾನಿ? ನಿಮ್ಗೆ ಗೊತ್ತು, ಗೋವಾ. ಯಾವ ರಾಜ್ಯ ಅಂತ ಕೇಳಿದ್ದೆ, ಸರಿಯಾದ ಉತ್ತರ ಗೋವಾ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವಾಗಿತ್ತು ಗೋವಾ. 5 ಅಂಕಗಳನ್ನು ನಮ್ಮ ಗಂಗಾ ತಂಡದವರು ಕಳ್ಕೊಂಡಿದ್ದಾರೆ. ಇದೀಗ ನೀವು ಬಂದು ಗೋವಾವನ್ನು ಸ್ಪಾಟ್ ಮಾಡಬೇಕು. ಗೋವಾ ಎಲ್ಲಿದೆ ಎಂಬುದನ್ನು ನೀವು ಆ ಪ್ಲೇಸಿಗೆ ಸ್ಪಾಟ್ ಮಾಡಬೇಕು. ಗೋವಾವನ್ನು ಗಂಗಾ ತಂಡದ ಒಂದು ವಿದ್ಯಾರ್ಥಿ ಇಲ್ಲಿ ಸ್ಪಾಟ್ ಮಾಡಿದ್ದಾರೆ. ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ಗೋವಾ ಎಲ್ಲಿ? ಎರಡನೆಯ ಪ್ರಶ್ನೆ ತುಂಗಾ ತಂಡಕ್ಕೆ. ಶಿಮ್ಲಾ ಈ ರಾಜ್ಯದ ರಾಜಧಾನಿ. ಇದು ಯಾವ ರಾಜ್ಯ? ತುಂಗಾ ತಂಡಕ್ಕೆ.
ಶಿಮ್ಲಾ. ಹೇಳಿ. ಜಮ್ಮು ಕಾಶ್ಮೀರ್. ಜಮ್ಮು ಕಾಶ್ಮೀರ್. ಉತ್ತರ ಸರಿಯಾಗಿತ್ತಾ? ಯಾರಾದ್ರೂ ಗೆಸ್ ಮಾಡ್ತೀರಾ? ನೀವು ಹಿಮಾಚಲ ಪ್ರದೇಶ. ತಪ್ಪಾದ ಉತ್ತರವನ್ನ ನೀವು ನೀಡಿದ್ರಿ. ಸರಿಯಾದ ಉತ್ತರವಾಗಿತ್ತು ಹಿಮಾಚಲ ಪ್ರದೇಶ. 5 ಅಂಕಗಳನ್ನ ನೀವು ಕಳ್ಕೊಂಡಿದ್ದೀರಾ. ಈಗ ಯಾರಾದ್ರೊಬ್ರು ಬಂದು ಹಿಮಾಚಲ ಪ್ರದೇಶವನ್ನ ಗುರುತಿಸ್ಬೇಕು. ಹಿಮಾಚಲ ಪ್ರದೇಶವನ್ನ ಇಲ್ಲಿ ಸ್ಪಾಟ್ ಮಾಡಿದ್ದಾರೆ. ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಬರೋಕ್ಕಿಂತ ಮುಂಚೆ ನಿಮಗೆ ಹಿಮಾಚಲ ಪ್ರದೇಶ ಎಲ್ಲಿ ಉಂಟಂತ ಗೊತ್ತಿತ್ತು, ಅದರ ರಾಜಧಾನಿ ಗೊತ್ತಿರಲಿಲ್ಲ. ನಿಮ್ಮ ಜ್ಞಾನಕ್ಕಾಗಿ ಈ ಒಂದು ಪ್ರಶ್ನೆಯನ್ನು ನಾವು ಹಾಕಿದ್ವಿ. ಇದೀಗ 3ನೆಯ ಪ್ರಶ್ನೆ ಯಮುನಾ ತಂಡಕ್ಕೆ. ತಿರುವನಂತಪುರ ಈ ರಾಜ್ಯದ ರಾಜಧಾನಿ. ಇದು ಯಾವ ರಾಜ್ಯ? ಮೈಕಲ್ ಆನ್ಸರ್ ಹೇಳಿ. ಕೇರಳ. ಕೇರಳ. ಸರಿಯಾದ ಉತ್ತರ ಕೊಟ್ಟಿದ್ದಾರಾ? ಅಲ್ವಾ? ತಪ್ಪಾ? ಕೇರಳವಾ? ಸರಿಯಾದ ಉತ್ತರವಾಗಿತ್ತು ಕೇರಳ. ಬನ್ನಿ, ಕೇರಳವನ್ನ ಗುರುತಿಸಿ. ಇದೀಗ ಯಮುನಾ ತಂಡದವರು ಕೇರಳವನ್ನ ಎಲ್ಲಿದೆ ಅಂತ ಗುರುತಿಸಿದ್ದಾರೆ. ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ಸರಿಯಾಗಿ ಕೇರಳವನ್ನ ನಮ್ಮ ಯಮುನಾ ತಂಡದವರು ಗುರುತಿಸಿದ್ದಾರೆ. ಇವರಿಗೂ ಕೂಡ 10 ಅಂಕಗಳನ್ನು ನಾವು ನೀಡ್ತಾ ಇದ್ದೇವೆ. ಇದೀಗ 4ನೆಯ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ಶಿಲ್ಲಾಂಗ್ ಈ ರಾಜ್ಯದ ರಾಜಧಾನಿ. ಇದು ಯಾವ ರಾಜ್ಯ? ಮೇಘಾಲಯ. ಮೇಘಾಲಯ ಆಗಿರ್ಬೋದಾ? ಬಹಳ ಬೇಗ ಅವರು ಮೇಘಾಲಯ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರವನ್ನ ನೀವು ನೀಡಿದ್ದೀರಿ. ಬನ್ನಿ, ಮೇಘಾಲಯವನ್ನು ಗುರುತಿಸಿ. ತನ್ನ ಗೆಳತಿಯೊಂದಿಗೆ ಕೇಳಿಕೊಂಡು ಒಂದು ಕಡೆಯಲ್ಲಿ ಸ್ಟಿಕ್ಕರ್ ಅನ್ನ ಇಟ್ಟಿದ್ದಾರೆ. ಇವರ ಉತ್ತರ ಸರಿಯಾಗಿತ್ತಾ ಅಂತ ನೋಡ್ಕೊಂಡು ಬರೋಣ. ಗೆಳತಿಯ ಸಂಪೂರ್ಣ ಸಹಕಾರ ಇದರಲ್ಲಿ ಇದ್ದಂತಹ ಕಾರಣ ನಿಮಗೆ 10 ಅಂಕಗಳನ್ನು ನಾವು ನೀಡ್ತಾ ಇದ್ದೇವೆ. ಇದೀಗ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಅಮರಾವತಿ ಈ ರಾಜ್ಯದ ರಾಜಧಾನಿ. ಇದು ಯಾವ ರಾಜ್ಯ? ಅಮರಾವತಿ ಈ ರಾಜ್ಯದ ರಾಜಧಾನಿ. ಅರುಣಾಚಲ್ ಪ್ರದೇಶ್. ಅರುಣಾಚಲ ಪ್ರದೇಶ ಅಂತ ಉತ್ತರ ನೀಡಿದ್ದಾರೆ. ಯಾರ ಗೆಸ್ ಮಾಡ್ತೀರಾ? ಆಂಧ್ರ ಪ್ರದೇಶ್ ಅಂತ ಸರಸ್ವತಿ ತಂಡದವರು ಹೇಳಿದ್ದಾರೆ. ನೋಡುವ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರ ಆಂಧ್ರ ಪ್ರದೇಶ್.
ಅಮರಾವತಿ. ಬನ್ನಿ, ಆಂಧ್ರ ಪ್ರದೇಶವನ್ನು ಗುರುತಿಸಿ. ಆಂಧ್ರ ಪ್ರದೇಶವನ್ನ ಗಂಗಾ ತಂಡದವರು ಇಲ್ಲಿ ಸ್ಪಾಟ್ ಮಾಡಿದ್ದಾರೆ. ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಗಂಗಾ ತಂಡದವರು 5 ಅಂಕಗಳನ್ನ ಪಡೆದಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ ತುಂಗಾ ತಂಡಕ್ಕೆ. ರಾಯ್ಪುರ್ ಈ ರಾಜ್ಯದ ರಾಜಧಾನಿ. ಇದು ಯಾವ ರಾಜ್ಯ? ಗುಜರಾತ್. ಯಾರಾದ್ರೂ ಗೆಸ್ ಮಾಡ್ಬೋದಾ? ಹೇಳಿ. ಛತ್ತೀಸ್ಗಢ. ಛತ್ತೀಸ್ಗಢ ಅಂತ ಹೇಳಿದ್ದಾರೆ. ನೀವು ಬಿಹಾರ್ ಹೇಳಿ. ಛತ್ತೀಸ್ಗಢ ಸರಿಯಾದ ಉತ್ತರವಾಗಿತ್ತು. ಛತ್ತೀಸ್ಗಢ. ಬನ್ನಿ, ಛತ್ತೀಸ್ಗಢನ್ನ ಸ್ಪಾಟ್ ಮಾಡಿ. ಛತ್ತೀಸ್ಗಢನ್ನ ಇಲ್ಲಿ ಸ್ಪಾಟ್ ಮಾಡಿದ್ದಾರೆ. ಬಹಳ ಡಿಸ್ಕಸ್ ತಮ್ಮೊಳಗೆ ಮಾಡಿ ಈ ಮಕ್ಕಳು ಛತ್ತೀಸ್ಗಢನ್ನ ಇಲ್ಲಿ ಅಂಟಿಸಿದ್ದಾರೆ. ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ಸರಿಯಾಗಿದೆಯಾ? ಸರಿಯಾದ ಉತ್ತರವನ್ನ ನೀಡಿದ್ದಾರೆ ನಮ್ಮ ತುಂಗಾ ತಂಡದವರು. ಇವರಿಗೆ 5 ಅಂಕಗಳನ್ನು ನಾವು ನೀಡ್ತಾ ಇದ್ದೇವೆ. ಇದೀಗ ಮುಂದಿನ ಪ್ರಶ್ನೆ ಯಮುನಾ ತಂಡಕ್ಕೆ. ಇಂಪಾಲ್ ಈ ರಾಜ್ಯದ ರಾಜಧಾನಿ. ಇದು ಯಾವ ರಾಜ್ಯ? ಇಂಪಾಲ್ ಈ ರಾಜ್ಯದ ರಾಜಧಾನಿ. ಇದು ಯಾವ ರಾಜ್ಯ? ನಾಗಾಲ್ಯಾಂಡ್. ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ಅಂತ ಉತ್ತರವನ್ನ ನೀಡಿದ್ದಾರೆ. ಯಾರಾದ್ರೂ ಹೇಳ್ತೀರಾ? ಗೆಸ್ ಮಾಡ್ಬೋದಾ? ಮಣಿಪುರ್. ಮಣಿಪುರ್ ಅಂತ ಬೇರೆ ಮಕ್ಕಳು ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವಾಗಿತ್ತು ಮಣಿಪುರ. ಬನ್ನಿ, ಮಣಿಪುರವನ್ನ ಸ್ಪಾಟ್ ಮಾಡಿ. 5 ಅಂಕಗಳನ್ನು ಕಳ್ಕೊಂಡಿದ್ದೀರಾ. ಯಮುನಾ ತಂಡದ ಒಬ್ಬ ವಿದ್ಯಾರ್ಥಿ ಬಂದು ಇದೀಗ ಮಣಿಪುರನ್ನ ಸ್ಪಾಟ್ ಮಾಡ್ತಾರೆ. ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ಮಣಿಪುರವನ್ನ ಇಲ್ಲಿ ಸ್ಪಾಟ್ ಮಾಡಿದ್ದಾರೆ.
ತಪ್ಪಾದ ಉತ್ತರವನ್ನ ನೀಡಿದ್ದಾರೆ ನಮ್ಮ ಯಮುನಾ ತಂಡದವರು. ಇವರಿಗೆ ಯಾವುದೇ ಅಂಕಗಳು ಸಿಗುತ್ತಿಲ್ಲ. ಇದೀಗ ಮುಂದಿನ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ರಾಂಚಿ ಈ ರಾಜ್ಯದ ರಾಜಧಾನಿ. ಇದು ಯಾವ ರಾಜ್ಯ? ಜಾರ್ಖಂಡ್. ಯಾರ ಗೆಸ್ ಮಾಡ್ತೀರಾ? ರಾಂಚಿ ಜಾರ್ಖಂಡ್ ಸರಿಯಾ? ಸರಿಯಾದ ಉತ್ತರವಾಗಿತ್ತು ಜಾರ್ಖಂಡ್. ಬನ್ನಿ ಜಾರ್ಖಂಡ್ ಅನ್ನ ಗುರುತಿಸಿ. ತನ್ನ ಇನ್ನೊಬ್ಬ ಸಂಗಡಿಗರು ಹೇಳಿದ್ರು ಅಂತೇಳಿ ಆ ಪ್ರದೇಶದಲ್ಲಿ ನಮ್ಮ ಜಾರ್ಖಂಡ್ ಅನ್ನ ಗುರುತಿಸಿದ್ದಾರೆ. ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ಸರಿಯಾ? ಸರಿಯಾದ ಉತ್ತರವನ್ನ ನೀಡಿದ್ದಾರೆ ನಮ್ಮ ಸರಸ್ವತಿ ತಂಡದವರು. ಇವರಿಗೆ 10 ಅಂಕಗಳು ಲಭಿಸುತ್ತೆ. ಇಲ್ಲಿಗೆ ನಮ್ಮ ದೇಶ ಜ್ಞಾನ ಸುತ್ತು ಮುಕ್ತಾಯವಾಯಿತು. ಬನ್ನಿ ಇವರ ಅಂಕಗಳನ್ನು ನೋಡ್ಕೊಂಡು ಬರೋಣ. ಗಂಗಾ ತಂಡ ಈ ಸುತ್ತಿನಲ್ಲಿ 10 ಅಂಕಗಳನ್ನು ಪಡೆದಿದೆ. ಹಾಗೆ ತುಂಗಾ ತಂಡ ಕೂಡ 10 ಅಂಕಗಳನ್ನು ಪಡೆದಿದೆ. ಹಾಗೆ ಯಮುನಾ ತಂಡ ಕೂಡ 10 ಅಂಕಗಳನ್ನು ಪಡೆದಿದೆ. ಸರಸ್ವತಿ ತಂಡ 20 ಅಂಕಗಳನ್ನು ಈ ಸುತ್ತಿನಲ್ಲಿ ಪಡೆದಿದೆ. ಇದೀಗ 4ನೇ ಸುತ್ತು ಪಟ್ ಪಟ್ ಸುತ್ತು. ಪಟ್ ಪಟ್ ಸುತ್ತು ಹೇಳುವಂತೆಯೇ ನಮ್ಮ ಎಲ್ಲ ತಂಡಗಳಿಗೂ ನಾವು ಒಂದೊಂದು ಬಲೂನ್ ಅನ್ನ ಕೊಟ್ಟಿದ್ದೇವೆ. ಇದರ ವಿವರ ಹೇಗಿದೆ ಅಂದರೆ, ನಾವು ಒಂದು ಕ್ವೆಶ್ಚನ್ ಅನ್ನ ಕೇಳ್ತೇವೆ. ಕ್ವೆಶ್ಚನ್ ಅನ್ನ ಕೇಳುವಾಗ ನಿಮಗೆ ಆನ್ಸರ್ ಗೊತ್ತಿದ್ದ ಪಕ್ಷದಲ್ಲಿ ನೀವು ಆ ಬೆಲೂನನ್ನು ಹೊಡೆಯಬೇಕು. ಹೊಡೆದು ಸರಿಯಾದ ಉತ್ತರವನ್ನು ನೀಡಿದರೆ ನಿಮಗೆ 10 ಅಂಕಗಳನ್ನು ಕೊಡ್ತೇವೆ. ತಪ್ಪಾದ ಉತ್ತರವನ್ನು ನೀಡಿದ ಪಕ್ಷದಲ್ಲಿ -10 10 ಅಂಕಗಳನ್ನು ಕಳ್ಕೊಳ್ತೀರಾ. ಮಕ್ಕಳೇ, ಬಹಳ ಜಾಗರೂಕರಾಗಿ ಆನ್ಸರನ್ನು ನೀಡಿ, ಅವಸರ ಮಾಡಬೇಡಿ. ಯಾರು ಬಲೂನ್ ಹೊಡಿತಾರೆ ಅವರಿಗೆ ಆನ್ಸರ್ ಹೇಳಲು ಅವಕಾಶ. 4 ಪ್ರಶ್ನೆಗಳನ್ನು ಈ ಸುತ್ತಿನಲ್ಲಿ ನಾನು ಕೇಳ್ತೇನೆ. ಶುರು ಮಾಡೋಣ. ರೆಡಿಯಾ? ನನ್ನ ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಗಂಗಾ ತಂಡದವರು ಬೆಲೂನ್ ಅನ್ನ ಹೊಡೆದಿದ್ದಾರೆ. ಪಂಪ್ಕಿನ್ ಕುಂಬಳಕಾಯಿ. ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಅಂತ ಆನ್ಸರನ್ನು ಕೊಟ್ಟಿದ್ದಾರೆ. ಹೌದಾ? ಗೊತ್ತಿಲ್ವಾ? ಅದಕ್ಕೆ ಬೆಲೂನ್ ಹಾಗೆ ಇತ್ತು. ಆಗಿರ್ಬೋದಾ ಆನ್ಸರ್? ಭಾರತದ ರಾಷ್ಟ್ರೀಯ ತರಕಾರಿ ಬೆಂಡೆಕಾಯಿ ಅಲ್ವಾ? ಅಲ್ವಾ? ಲೇಡೀಸ್ ಫಿಂಗರ್ ಅಲ್ವಾ? ಮತ್ತೆ ನೀವು ಬೆಲೂನ್ ಹೊಡೆದ್ರಲ್ಲ, ಪಂಪ್ಕಿನ್ ಹೇಳಲಿಕ್ಕಿದ್ರ? ಸರಿಯಾದ ಉತ್ತರ ಪಂಪ್ಕಿನ ಅಂದರೆ ಕುಂಬಳಕಾಯಿ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವಾಗಿತ್ತು ಕುಂಬಳಕಾಯಿ. ಗಂಗಾ ತಂಡ 10 ಅಂಕಗಳನ್ನು ಪಡೆದಿದೆ. ನಿಮ್ಮ ಎರಡನೆಯ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿ ಯಾರು? ಸಿ.ಪಿ. ರಾಧಾಕೃಷ್ಣನ್. ಸಿ.ಪಿ. ರಾಧಾಕೃಷ್ಣನ್ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸರಿಯಾಗಿರ್ಬೋದಾ? ಗೊತ್ತಿಲ್ಲ, ಇವರ ಬೆಲೂನ್ ಹಾಗೇ ಇದೆ, ಹೊಡಿಲೇ ಇಲ್ಲ. ಸರಿಯಾಗಿರ್ಬೋದಾ? ಉತ್ತರ ನೋಡ್ಕೊಂಡು ಬರೋಣ. ಭಾರತದ ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ನಮ್ಮ ಸರಸ್ವತಿ ತಂಡದವರು 10 ಅಂಕಗಳನ್ನು ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಇದೀಗ ನಮ್ಮ ಮೂರನೆಯ ಪ್ರಶ್ನೆ. ಆಲೋಚಿಸಿ ಬಲೂನನ್ನು ಹೊಡಿಬೇಕು. ನಿಮ್ಮ ಪ್ರಶ್ನೆ,
ಕರ್ನಾಟಕದ ರಾಜ್ಯ ವೃಕ್ಷ ಯಾವುದು? ರಾಜ್ಯ ವೃಕ್ಷ ಯಾವುದು? ಟ್ರೀ. ಕರ್ನಾಟಕದ ರಾಜ್ಯ ವೃಕ್ಷ ಯಾವುದು? ಯಮುನಾ ತಂಡದವರು ಬೆಲೂನನ್ನ ಹೊಡೆದಿದ್ದಾರೆ. ಹೇಳಿ ಆನ್ಸರ್. ಆಲದ ಮರ. ಆಲದ ಮರ ಅಂತ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಆಲದ ಮರವಾ? ಯಾವುದಾಗಿರ್ಬೋದು? ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ. ನೀವೇನು ಹೇಳ್ತೀರಾ? ಇಲ್ಲ, ಅವರಿಗೆ ಅದೇ, ಅವ್ರದ್ದು ಅದೇ, ನಮ್ಮದು ಅದೇ. ಸ್ಯಾಂಡಲ್ವುಡ್. ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊಂಡು ಬರೋಣ. ಶ್ರೀಗಂಧದ ಮರ, ಸ್ಯಾಂಡಲ್ವುಡ್. ಆಲದ ಮರ ಏನು? ರಾಷ್ಟ್ರೀಯ ವೃಕ್ಷ, ಬ್ಯಾನಿಯನ್ ಟ್ರೀ. ಇವರಿಗೆ 10 ಅಂಕಗಳನ್ನು ನಾವು ಮೈನಸ್ ಮಾಡ್ತಾ ಇದ್ದೇವೆ. 10 ಅಂಕಗಳನ್ನು ನೀವು ಕಳ್ಕೊಂಡಿದ್ದೀರಾ. ಇದೀಗ 4ನೆಯ ಪ್ರಶ್ನೆ. ಯೋಚಿಸಿ ಬಲೂನನ್ನು ಹೊಡಿಬೇಕು. ಭಾರತದ ಸರೀಸೃಪ ಅಂದ್ರೆ ರೆಪ್ಟೈಲ್ ಯಾವುದು? ನಮ್ಮ ತುಂಗಾ ತಂಡದವರು ಬೆಲೂನನ್ನ ಹೊಡೆದಿದ್ದಾರೆ. ಆನ್ಸರ್ ಹೇಳಿ. ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾ ಸರಿಯಾದ ಉತ್ತರವಾ? ಕಾಳಿಂಗ ಸರ್ಪ ಅಂತ ಹೇಳಿದ್ದಾರೆ. ಯಾರಿಗಾರು ಗೊತ್ತಿತ್ತಾ? ಹೊಡಿಬೋದಿತ್ತ ಬಲೂನ್? ಯಾರು ಹೊಡೆದಿಲ್ಲ. ನೋಡೋಣ ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರ ಕಾಳಿಂಗ ಸರ್ಪ. 10 ಅಂಕಗಳು ನಮ್ಮ ತುಂಗಾ ತಂಡಕ್ಕೆ ಲಭಿಸಿದೆ. ಎಲ್ಲ ಬೆಲೂನ್ಗಳನ್ನ ಪಟ್ ಪಟ್ ಅಂತ ಮಕ್ಕಳು ಹೊಡೆದ್ರು. ಇಲ್ಲಿಗೆ ನಮ್ಮ ಪಟ್ ಪಟ್ ಸುತ್ತು ಮುಕ್ತಾಯವಾಯಿತು. ಪಟ್ ಪಟ್ ಸುತ್ತಿನ ಪಟ್ ಪಟ್ ಅಂಕವನ್ನ ನಾವು ನೋಡ್ಕೊಂಡು ಬರೋಣ. ಗಂಗಾ ತಂಡ 10 ಹಾಗೆ ತುಂಗಾ ತಂಡ 10 ಅಂಕಗಳನ್ನು ಪಡೆದಿದೆ. ನಮ್ಮ ಯಮುನಾ ತಂಡದವರು 10 ಅಂಕಗಳನ್ನು ಕಳ್ಕೊಂಡಿದ್ದಾರೆ. ಹಾಗೆ ನಮ್ಮ ಸರಸ್ವತಿ ತಂಡದವರು 10 ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ 5ನೇ ಸುತ್ತು ಯಾರಿವರು ಸುತ್ತು. ಈ ಸುತ್ತಿನಲ್ಲಿ ನಿಮಗೆ ಒಂದು ಚಿತ್ರವನ್ನು ತೋರಿಸಲಾಗುವುದು. ಆ ಚಿತ್ರದ ವ್ಯಕ್ತಿಯನ್ನ ನೀವು ಹೆಸರಿಸಬೇಕು. ನಿಮ್ಮ ಮೊದಲನೆಯ ಪ್ರಶ್ನೆ ಗಂಗಾ ತಂಡಕ್ಕೆ. ಯಾರಿವರು? ಇವರನ್ನ ನೀವು ಹೆಸರಿಸಬೇಕು. ಸ್ವತಂತ್ರ ಹೋರಾಟಗಾರರ ಚಿತ್ರವನ್ನ ನಾವು ನೀಡಿದ್ದೇವೆ. ಬಾಲ್ ಗಂಗಾಧರ್ ತಿಲಕ್ ಅಂತ ಗಂಗಾ ತಂಡದವರು ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ಗೆಸ್ ಮಾಡ್ಬೋದಾ? ಆನ್ಸರ್ ಸರಿಯಾ? ಬಂಕಿಮಚಂದ್ರ ಚಟರ್ಜಿ. ಸರಿಯಾದ ಉತ್ತರ ನೋಡ್ಕೊಂಡು ಬರೋಣ. ಇದು ಸ್ವಾಮಿ ದಯಾನಂದ ಸರಸ್ವತಿ ಅವರ ಚಿತ್ರವಾಗಿತ್ತು. ದಯಾನಂದ ಸರಸ್ವತಿ ಅವರು ಏನ್ ಮಾಡಿದ್ರು? ಆರ್ಯ ಸಮಾಜವನ್ನ ಸ್ಥಾಪಿಸಿದ್ರು. ಆ ಕ್ವೆಶನ್ ಅನ್ನು ನಾವು ಪ್ರಶ್ನಾವಳಿ ಸುತ್ತಲ್ಲಿ ಕೊಟ್ಟಿದ್ವಿ. ಯಾರಿಗೂ ಅಂಕ ಲಭಿಸುತ್ತಿಲ್ಲ. ಇದೀಗ ತುಂಗಾ ತಂಡಕ್ಕೆ ಪ್ರಶ್ನೆ. ಯಾರಿವರು? ಗೋಪಾಲಕೃಷ್ಣ ಗೋಖಲೆ. ಸರಿಯಾಗಿರ್ಬೋದಾ? ತುಂಗಾ ತಂಡದವರ ಆನ್ಸರ್ ಅಲ್ವಾ? ಮತ್ತೆ ಯಾರು? ಬಾಲ್ ಗಂಗಾಧರ್ ತಿಲಕ. ಓಕೆ, ಯಮುನಾದವರು ಬಾಲ್ ಗಂಗಾಧರ್ ತಿಲಕ್ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ ತುಂಗಾ ತಂಡದವರು. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಾರರು ಮತ್ತೆ ಸರ್ವೆಂಟ್ಸ್ ಆಫ್ ಸೊಸೈಟಿ ಇದರ ಸಂಸ್ಥಾಪಕರು ನಮ್ಮ ಗೋಪಾಲಕೃಷ್ಣ ಗೋಖಲೆ ಅವರು. ಸರಿಯಾದ ಉತ್ತರವನ್ನ ನೀಡಿ 10 ಅಂಕಗಳನ್ನು ಪಡೆದಿದ್ದಾರೆ ತುಂಗಾ ತಂಡದವರು. ನಮ್ಮ ಮುಂದಿನ ಪ್ರಶ್ನೆ ಯಮುನಾ ತಂಡಕ್ಕೆ. ಯಾರಿವರು? ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ಗೆಸ್ ಮಾಡ್ತೀರಾ? ಯಾರವರು?
ಉತ್ತರವನ್ನ ನೋಡ್ಕೊಂಡು ಬರೋಣ. ಉತ್ತರವಾಗಿತ್ತು ಬಿಪಿನ್ ಚಂದ್ರ ಪಾಲ್. ಕ್ರಾಂತಿಕಾರಿ ಚಿಂತನೆಗಳ ಪಿತಾಮಹ ಅಂತ ಇವರನ್ನ ಹೇಳ್ತಾರೆ. ಭಾರತೀಯ ರಾಷ್ಟ್ರೀಯವಾದಿ, ವಾಗ್ಮಿ, ಹಾಗೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇವರ ಪಾತ್ರ ಮಹತ್ತರವಾಗಿತ್ತು. ಲಾಲ್ ಬಾಲ್ ಪಾಲ್ ಅಂತ ಕೇಳಿದ್ದೀರಾ? ಆ ಪಾಲ್ ಇವರಾಗಿದ್ರು, ಬಿಪಿನ್ ಚಂದ್ರ ಪಾಲ್. ಇದೀಗ ಮುಂದಿನ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ಯಾರಿವರು? ಶ್ರೀನಿವಾಸ್ ಮಲ್ಯ. ಶ್ರೀನಿವಾಸ್ ಮಲ್ಯ ಅಂತ ಸರಸ್ವತಿ ತಂಡದವರು ಉತ್ತರವನ್ನ ನೀಡಿದ್ದಾರೆ. ಯಾರಿಗಾದ್ರೂ ಹೇಳ್ಬೋದಾ ಯಾರವರು? ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮಗೆ ತಿಳಿಬೇಕು. ಮೋತಿಲಾಲ್ ಅಂತ ಇವರು ಹೇಳ್ತಾ ಇದ್ದಾರೆ. ನೋಡ, ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊಂಡು ಬರೋಣ. ಮೊರಾರ್ಜಿ ದೇಸಾಯಿ. ಯಾರವರು? ಏನಾಗಿದ್ರು ಅವರು? ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು, ಮತ್ತೆ ಭಾರತದ 4ನೇಯ ಪ್ರಧಾನಿಯಾಗಿದ್ರು ನಮ್ಮ ಮೊರಾರ್ಜಿ ದೇಸಾಯಿ ಅವರು. ನಿಮ್ಮ 10ನೇ ಕ್ಲಾಸಿನ ಆ ಒಂದು ಪರೀಕ್ಷಾ ವಿಷಯದಲ್ಲಿ ಇಂತಹ ವಿಷಯಗಳು ಇನ್ನು ಬರುತ್ತವೆ. ಅದಕ್ಕಾಗಿ ಇದರ ಬಗ್ಗೆ ನೀವೆಲ್ಲ ತಿಳ್ಕೊಳ್ಬೇಕು. ಇಲ್ಲಿಗೆ ನಮ್ಮ ಯಾರಿವರು ಸುತ್ತು ಮುಕ್ತಾಯವಾಯಿತು. ಬನ್ನಿ ಅಂಕಗಳನ್ನು ನೋಡ್ಕೊಂಡು ಬರೋಣ. ಈ ಸುತ್ತಿನಲ್ಲಿ ಗಂಗಾ ತಂಡ ಅಂಕವನ್ನು ಪಡೆದಿಲ್ಲ. ತುಂಗಾ ತಂಡ 10 ಅಂಕಗಳನ್ನು ಪಡೆದಿದ್ದಾರೆ. ಹಾಗೆ ಯಮುನಾ ತಂಡ ಯಾವುದೇ ಅಂಕಗಳನ್ನು ಪಡೆದಿಲ್ಲ. ಸರಸ್ವತಿ ತಂಡ ಕೂಡ ಯಾವುದೇ ಅಂಕಗಳನ್ನು ಪಡೆದಿಲ್ಲ. ಇದೀಗ 6ನೆಯ ಸುತ್ತು, ಮೂಕಾಭಿನಯ ಸುತ್ತು. ಈ ಸುತ್ತಿನ ವಿವರ ಹೇಗಿದೆ ಅಂದರೆ, ಈ ಬಾಕ್ಸಿನಲ್ಲಿ 4 ಚೀಟಿಗಳಿವೆ. ಇದರಲ್ಲಿ ಒಬ್ಬ ವಿದ್ಯಾರ್ಥಿ ಬಂದು ಈ ಚೀಟಿಯನ್ನು ಎತ್ಕೊಂಡು ಇದರಲ್ಲಿ ಏನಿದೆ ಅಂತ ನೋಡಿಕೊಂಡು ಇನ್ನೊಂದು ವಿದ್ಯಾರ್ಥಿಗೆ ಮೂಕಾಭಿನಯದ ಮೂಲಕ ಇದು ಏನು ಅಂತ ಹೇಳಬೇಕು. ಇನ್ನೊಬ್ಬ ವಿದ್ಯಾರ್ಥಿ ಇದರ ಅಭಿನಯವನ್ನು ಗುರುತಿಸಿ ಇದು ಏನು ಅಂತ ಹೇಳಬೇಕು. ನಿಮ್ಮ ಕ್ಲೂವಿಗಾಗಿ ಹೇಳ್ತಾ ಇದ್ದೇನೆ, ಈ ಚೀಟಿನಲ್ಲಿ ದೇಶಭಕ್ತಿ ಗೀತೆಯನ್ನು ನಾವು ಹಾಕಿದ್ದೇವೆ. ದೇಶಭಕ್ತಿ ಗೀತೆಯ 2 ಸಾಲನ್ನು ನಾವಿಲ್ಲಿ ಹಾಕಿದ್ದೇವೆ. ಈಗಾಗಲೇ ನಿಮಗೆ ಕ್ಲೂವನ್ನು ನಾವು ಕೊಟ್ಟಿದ್ದೇವೆ. ಮೂಕಾಭಿನಯ ಸುತ್ತನ್ನು ಆರಂಭಿಸೋಣ. ಗಂಗಾ ತಂಡದಿಂದ ಯಾರಾದರೂ ಒಬ್ಬರು ಬರಬೇಕು, ಅಭಿನಯವನ್ನು ಇಲ್ಲಿ ಮಾಡಬೇಕು. ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ಅದೇನು ಅಂತ ಹೇಳಬೇಕು. ಯಾವುದಾದ್ರೂ ಒಂದು ಚೀಟನ್ನು ತೆಗೀರಿ. ಈ ಸುತ್ತಿನಲ್ಲಿ 2 ನಿಮಿಷದ ಕಾಲಾವಕಾಶವನ್ನು ಕೊಡಲಾಗುವುದು. 2 ನಿಮಿಷದಲ್ಲಿ ನಿಮ್ಮ ಅಭಿನಯವನ್ನು ಅವರಿಗೆ ನೀವು ಮಾಡಿ ತೋರಿಸ್ಬೇಕು. ಅವರು ಏನು ಅಂತ ಅದನ್ನು ಕಂಡುಹಿಡಿಬೇಕು. ನಿಮ್ಮ ಸಮಯ ಈಗ ಶುರು. सारे जहाँ से अच्छा, सारे जहाँ से अच्छा हिंदुस्ता हमारा हमारा सारे जहाँ से अच्छा. ಸಾರೆ ಜಹಾ ಸೆ ಹಚ್ಚ ಬಹಳ ಅಂದವಾಗಿ ಗುರುತಿಸಿದ್ದಾರೆ. ಬಹಳ ಅಂದವಾಗಿ ಹಾಡಿದ್ರು ಕೂಡ 10 ಅಂಕಗಳು ಅವರಿಗೆ ಸಿಗುತ್ತೆ. ಇದೀಗ ತುಂಗಾ ತಂಡ ಬನ್ನಿ. ನಿಮ್ಮ ಸಮಯ ಈಗ ಶುರು.
ಅಭಿನಯದ ಮೂಲಕ ಮಾಡಬೇಕು. ಬೇರೆ ಟೈಪಲ್ಲಿ ಮಾಡಿ, ಅವರಿಗೆ ಅರ್ಥ ಆಗಲಿಲ್ಲ ನೀವು ಮಾಡಿ. ಸರಿಯಾಗಿ ಮಾಡ್ತಾ ಇದ್ದಾರೆ. ಈಗ ಅವರು ಸರಿಯಾಗಿ ಮಾಡ್ತಾ ಇದ್ದಾರೆ. ಟೈಮ್ ಆಯ್ತು. ಏನ್ ಮಾಡ್ತಾ ಇದ್ದಾರೆ ಅವ್ರು? ಏನ್ ತೋರಿಸ್ತಾ ಇದ್ದಾರೆ? ಯಾರು ಬೋ ಹಿಡಿತಾರೆ? ಯಾರು ಅಲ್ಲ, ಬೋ ಹಿಡಿಯುವುದು ಯಾರು? ಸಮಯಾವಕಾಶ ಮೀರಿದೆ, ಆದ್ರೂ ಆ ಪದ್ಯವನ್ನು ಅವರು ಹಾಡ್ತಾರೆ. ಹಾಡಿ. ರಘುಪತಿ ರಾಘವ ರಾಜ ರಾಮ್. ಅವರು ರಾಮನ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ರು ಬೋ ಇಟ್ಕೊಂಡು. ಯಾವುದೇ ಅಂಕಗಳನ್ನ ನಾವು ತುಂಗಾ ತಂಡಕ್ಕೆ ನೀಡ್ತಾ ಇಲ್ಲ. ಇದೀಗ ಯಮುನಾ ತಂಡಕ್ಕೆ ಮುಂದಿನ ಅಭಿನಯ ಸುತ್ತು. ಬನ್ನಿ. ನಿಮ್ಮ ಸಮಯಾವಕಾಶ ಇದೀಗ ಶುರು. ಹಿಂದಿ. I love my India. ये मेरा इंडिया. King. ದೇಶಭಕ್ತಿ ಗೀತೆ ಇರುತ್ತೆ, ಯೋಚನೆ ಮಾಡಿ ಸರಿಯಾಗಿ. ಎರಡನೇ ಪದವನ್ನ ಹೇಳಿ ಅವರಿಗೆ. ಸಮಯ ಅವಕಾಶ ಮುಗ್ದಿದೆ. ಎರಡನೇ ಲೈನನ್ನು ಮಾಡಿ ತೋರಿಸಿ. ಇಲ್ಲಿತ್ತು ಜಂಡ, ಊಂಚ ಎಲ್ಲ ತೋರಿಸ್ಬೋದಿತ್ತು. ತಿರಂಗ ಅಂತ ಹೇಳುವಾಗ ನಿಮಗೆ ಅದರ ಮುಂದಿನ ಲೈನನ್ನು ಗುರ್ತಿಸ್ಬೋದಿತ್ತು. ಹೇಳಿ ಯಾವ ಹಾಡು ಅಂತ. ವಿಜಯ್ ವಿಶ್ವ ತಿರಂಗ ಪ್ಯಾರ್. ತುಂಬ ಸುಲಭವಾದ ಪ್ರಶ್ನೆಯನ್ನ ಕಳ್ಕೊಂಡ್ರಿ. ನಿಮಗೆ ಬೇರೆ ಆಪ್ಷನ್ ಇಲ್ಲ, ಒಂದೇ ಚೀಟಿ ಉಳಿದಿದೆ. ಬನ್ನಿ. ಇವರಿಗೆ ಯಾವುದೇ ಅಂಕಗಳನ್ನು ನೀಡಲಾಗುವುದಿಲ್ಲ. ಇದೀಗ ಸರಸ್ವತಿ ತಂಡದವರ ಪ್ರಶ್ನೆ. ಓಪನ್ ಮಾಡಿ. ನಿಮ್ಮ ಸಮಯಾವಕಾಶ ಇದೀಗ ಶುರು. ಅದರ್, ತುಳು, ಹಿಂದಿ, ಕನ್ನಡ. ಓಕೆ. 4. ಸುಜಲ್, ಸುಜ, ಭಾರತಾಂಬೆ. ಹತ್ರ ಇದ್ದಾರೆ ಅವರು. ವಂದೇ ಮಾತರಂ. ಜೈ ಭಾರತ. ಸುಜಯ್ ಭಾರತ. ಜೈ ಭಾರತ ಜನನಿ ತನುಜಾತೆ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಅವರು ಆಗ್ಲೇ ತೋರಿಸಿದ್ದಾರೆ. ನಿಮ್ಗೆ ಒಂದೇ ಇದರಲ್ಲಿ ಗುರ್ತು ಹಿಡಿಬಹುದಿತ್ತು. ಫಸ್ಟ್ಗೆ ಜೈ ಹೇಳಿದ್ರೆ ಇದನ್ನು ತೋರಿಸಿದ್ರೆ ಗೊತ್ತಾಗ್ತಿತ್ತು. ಹಾಡಿ ಹೋಗಿ.
ಜೈ ಭಾರತ್. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರಿಯಾದ ಉತ್ತರವಾಗಿತ್ತು. ಸರಸ್ವತಿ ತಂಡದವರು ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಇದೀಗ ನಮ್ಮ ಮೂಕಾಭಿನಯ ಸುತ್ತಿನ 4 ಪ್ರಶ್ನೆಗಳು ಮುಕ್ತಾಯವಾಯಿತು. ಎಷ್ಟು ಅಂಕಗಳನ್ನು ಯಾರು ಪಡೆದಿದ್ದಾರೆ ನೋಡ್ಕೊಂಡು ಬರೋಣ. ಗಂಗಾ ತಂಡ 10 ಅಂಕಗಳನ್ನು ಪಡೆದಿದೆ. ತುಂಗಾ ತಂಡ ಯಾವುದೇ ಅಂಕಗಳನ್ನು ಪಡೆದಿಲ್ಲ. ಹಾಗೆ ಯಮುನಾ ತಂಡ ಕೂಡ ಯಾವುದೇ ಅಂಕಗಳನ್ನು ಪಡೆದಿಲ್ಲ. ಸರಸ್ವತಿ ತಂಡ 10 ಅಂಕಗಳನ್ನು ಈ ಸುತ್ತಿನಲ್ಲಿ ಪಡೆದಿದೆ. ಇಲ್ಲಿಗೆ ನಮ್ಮ ಎಲ್ಲ ಸುತ್ತುಗಳು ಮುಕ್ತಾಯವಾದವು. ಇದೀಗ ಅಂತಿಮ ಫಲಿತಾಂಶದ ಸುತ್ತು, ಯಾರು ವಿನ್ನರ್ ಅಂತ ನೋಡುವಂತಹ ಸುತ್ತು. ನಮ್ಮ ಗಂಗಾ ತಂಡ 60 ಅಂಕಗಳನ್ನು ಪಡೆದಿದೆ. ಹಾಗೆ ನಮ್ಮ ತುಂಗಾ ತಂಡ 40 ಅಂಕಗಳನ್ನು ಪಡೆದಿದೆ. ಹಾಗೆ ನಮ್ಮ ಯಮುನಾ ತಂಡ 15 ಅಂಕಗಳನ್ನು ಪಡೆದಿದೆ. ಹಾಗೆ ನಮ್ಮ ಸರಸ್ವತಿ ತಂಡ ಎಷ್ಟು ಪಡೆದಿರ್ಬೋದು? 60 ಅಂಕಗಳನ್ನು ಪಡೆದು ಗಂಗಾ ಮತ್ತು ಸರಸ್ವತಿ ತಂಡ ಈಕ್ವಲ್ ಅಂಕಗಳನ್ನು ಪಡೆದು ಇದೀಗ ಪ್ರಥಮ ಸ್ಥಾನದಲ್ಲಿದೆ. ಆದರೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಬಹುಮಾನ ಇರುವ ಕಾರಣ ನಾವೀಗ ಇನ್ನೊಂದು ಕ್ವೆಶನನ್ನು ಕೇಳಿ ಒಂದು ತಂಡವನ್ನು ಪ್ರಥಮ ಸ್ಥಾನಕ್ಕೆ ತರಬೇಕಾಗತ್ತೆ. ಆದ್ದರಿಂದ ನಿಮ್ಮಿಬ್ಬರ ನಡುವೆ ಟೈ ಬ್ರೇಕರ್ ಕ್ವೆಶನನ್ನು ನಾವು ಇಡ್ತೇವೆ. ಇದೀಗ ಗಂಗಾ ಮತ್ತು ಸರಸ್ವತಿ ತಂಡಕ್ಕೆ ಟೈ ಬ್ರೇಕರ್ ಆದ ಕಾರಣ ಒಂದು ಕ್ವೆಶನನ್ನು ನಾವು ಕೊಡ್ತೇವೆ. ಇಲ್ಲಿ ಲಾಟ್ಸ್ ಮೂಲಕ ಯಾರು ಮೊದಲ ಪ್ರಶ್ನೆಗೆ ಉತ್ತರಿಸಬೇಕೆಂಬುದನ್ನು ನೀವೇ ತೆಗಿಬೇಕು. ನಂತರ ನಾವು ಮೊದಲ ಪ್ರಶ್ನೆಯನ್ನು ನಿಮಗೆ ಕೇಳ್ತೇವೆ. NMPT ಹೈಸ್ಕೂಲ್ ಪಣಂಬೂರು ತಂಡದಿಂದ ಒಬ್ಬ ವಿದ್ಯಾರ್ಥಿ ಇಲ್ಲಿ ಬರಬೇಕು. ಹಾಗೆ ಶಾರದಾ ವಿದ್ಯಾಲಯ ಕೊಡಿಯಲ್ ಬೈಲ್ ಸರಸ್ವತಿ ತಂಡದಿಂದ ಇನ್ನೊಬ್ಬ ವಿದ್ಯಾರ್ಥಿಯಲ್ಲಿ ಬಂದು ಲಾಟ್ಸ್ ಮೂಲಕ ನಂಬರನ್ನು ತೆಗೀರಿ, ಯಾರಿಗೆ ಮೊದಲ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅಂತ. ಫಸ್ಟ್ NMPT ತಂಡಕ್ಕೆ ಮೊದಲ ಪ್ರಶ್ನೆಯನ್ನು ನಾವು ಕೇಳ್ತೇವೆ. ಈ ಸುತ್ತಿನಲ್ಲಿ ನಾವು 2 ಕ್ವೆಶನನ್ನು ಕೇಳ್ತೇವೆ. ಒಂದು ವೇಳೆ ಒಂದು ತಂಡ ಆ ಪ್ರಶ್ನೆಯನ್ನು ಉತ್ತರಿಸದ ಪಕ್ಷದಲ್ಲಿ ಆ ಪ್ರಶ್ನೆಯನ್ನು ನಾವು ಇನ್ನೊಂದು ತಂಡಕ್ಕೆ ವರ್ಗಾಯಿಸ್ತೇವೆ. 5 ಅಂಕಗಳನ್ನು ನಾವು ಕೊಡ್ತೇವೆ. ಇದೀಗ ಗಂಗಾ ತಂಡಕ್ಕೆ ಪ್ರಶ್ನೆ, ಬಿಟ್ಟ ಸ್ಥಳವನ್ನು ತುಂಬಿ. ಎರಡು ನಿಮಿಷಗಳ ಕಾಲಾವಕಾಶವನ್ನು ಕೊಡಲಾಗುತ್ತಿದೆ. ಯಾವುದೇ ರೀತಿಯ ಕ್ಲೂವನ್ನು ನಾವು ಇಲ್ಲಿ ಕೊಡುವುದಿಲ್ಲ. ಪ್ರಶ್ನೆ ವರ್ಗಾವಣೆ ಮಾಡಲಾಗುತ್ತೆ. ಯೋಚನೆ ಮಾಡಿ. ದೇಶಕ್ಕೆ ಸಂಬಂಧಪಟ್ಟಿದ್ದು, ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು. ಟೈಮ್. ನೀವು ಉತ್ತರವನ್ನು ಕೊಡಲಿಲ್ಲ. ಈ ಪ್ರಶ್ನೆಯನ್ನು ನಾನು ಸರಸ್ವತಿ ತಂಡಕ್ಕೆ ಕೇಳ್ತೇನೆ.
ಆನ್ಸರ್. ಎರಡೂ ತಂಡಗಳು ಉತ್ತರವನ್ನ ನೀಡಿಲ್ಲ. ಇದೀಗ ನಾನು ನಿಮಗೆ ಕ್ಲೂವನ್ನು ಕೊಡ್ತೇನೆ. ಈ ಪ್ರಶ್ನೆಗೆ ಎರಡೂ ತಂಡಗಳು ಉತ್ತರವನ್ನು ನೀಡಿಲ್ಲ. ಈಗ ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಇದ್ದೇವೆ. ನಾನು ಇಲ್ಲಿ ಒಂದು ಕ್ಲೂವನ್ನು ಕೊಡ್ತೇನೆ. ನನ್ನ ಕ್ಲೂ ಮುಗಿದ ಕೂಡಲೇ ನೀವು ಬೆಲೂನನ್ನು ಹೊಡಿಬೇಕು. ಯಾರು ಮೊದಲು ಬೆಲೂನನ್ನು ಹೊಡಿತಾರೆ ಅವರಿಗೆ ಪ್ರಶ್ನೆಯನ್ನು ಹೇಳುವಂಥ, ಉತ್ತರವನ್ನು ಹೇಳುವಂಥ ಇಲ್ಲಿ ನೆಗೆಟಿವ್ಸ್ ಇಲ್ಲ. ಇದೀಗ ನಿಮ್ಮ ಕ್ಲೂ. ಈ ಪದ ಭಾರತ ಸರ್ಕಾರಕ್ಕೆ ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಪದ. ಭಾರತ ಸರ್ಕಾರಕ್ಕೆ ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಪದ. ಲೋಕಸಭೆ. ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರ ಲೋಕಸಭೆ. ಲೋಕಸಭೆ ಅಂತ ಉತ್ತರವನ್ನ ನೀಡಿ ಸರಸ್ವತಿ ತಂಡದವರು ಇಂದಿನ ಪ್ರಥಮ ವಿಜೇತರಾಗಿದ್ದಾರೆ. ನಿಮಗೆ ಅಭಿನಂದನೆಗಳು. ನಮ್ಮ NMPA ರಸಪ್ರಶ್ನೆಯ ಪ್ರಥಮ ವಿಜೇತರು ನಮ್ಮ ಸರಸ್ವತಿ ತಂಡದ ನಮ್ಮ ಶಾರದಾ ವಿದ್ಯಾಲಯ ಕೊಡಿಯಾಲ್ಬೈಲ್ನ ಶ್ರಾವ್ಯ ಮತ್ತು ಶ್ರೇಯಾ ಶೆಟ್ಟಿ. ಎರಡನೇ ಸ್ಥಾನವನ್ನ ಪಡೆದವರು ಗಂಗಾ ತಂಡದಲ್ಲಿದ್ದಂತಹ NMPT ಹೈಸ್ಕೂಲ್ ಪಣಂಬೂರಿನ ಹನ್ಸಿಕಾ ಮತ್ತು ಭುವಿ. ಮೂರನೆಯ ಸ್ಥಾನವನ್ನ ಪಡೆದಂತಹ ಮಕ್ಕಳು ಸರೋಜಿನಿ ಮಧುಸೂದನ ಕುಶೇ ಶಾಲೆಯ ಅಮನ್ ಗುಪ್ತಾ ಮತ್ತು ತುಷಾರ್ ಶೆಟ್ಟಿ. ನಾಲ್ಕನೇ ಸ್ಥಾನವನ್ನ ಪಡೆದವರು ನಮ್ಮ ನೋಬೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಂಜತ್ಬೈಲ್ ಇಲ್ಲಿನ ಮಕ್ಕಳು ಮೋಕ್ಷಾ ಶೆಟ್ಟಿ ಮತ್ತು ಅಕ್ಷತಾ. ಮಕ್ಕಳಿಗೆಲ್ಲ ಅಭಿನಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಬಹಳ ಅಂದವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡು ಬಹಳ ಅಂದವಾಗಿ ಉತ್ತರವನ್ನೆಲ್ಲ ಕೊಟ್ಟಿದ್ದೀರಾ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಹೇಳಬೇಕು. ಗಂಗಾ ತಂಡದವರು ಹೇಳಿ, ಹೇಗಾಯಿತು ಈ ಕಾರ್ಯಕ್ರಮ? ಬಹಳ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಕ್ವಶನ್ಸ್ ಎಲ್ಲ ಕೇಳಿದ್ದೀರ. ತುಂಬ ಫ್ಯೂಚರ್ಗೆ ಯೂಸ್ ಆಗ್ತದೆ. ತುಂಬ ಮುಂದಿನ ದಿನಗಳಲ್ಲಿ ಈ ಕ್ವೆಶನ್ಸ್ ನಿಮಗೆ ಯೂಸ್ ಆಗುತ್ತೆ. ಈಗ ಎಷ್ಟನೇ ಕ್ಲಾಸಲ್ಲಿ ಕಲಿತಾ ಇದ್ದೀರಾ ನೀವು? 9th ಮತ್ತು 8th. ಇನ್ನು 10th ಬರುವಾಗ ಈ ಕ್ವೆಶನ್ಸ್ ಎಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ. ಇಲ್ಲಿಗೆ ಕಳಿಸ್ಬೇಕಾದ್ರೆ ನಿಮ್ಮ ಪ್ರಾಧ್ಯಾಪಕರು ಯಾವ ರೀತಿ ನಿಮ್ಮನ್ನು ತಯಾರು ಮಾಡಿದರು? ಅವರು ತುಂಬ ಜನರಲ್ ನಾಲೆಜ್ ಕ್ವಶನ್ಸ್ ಎಲ್ಲ ಹುಡುಕಿ ಅವರು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿ ನಮಗೆ ಟ್ರೈನಿಂಗ್ ಕೊಟ್ಟೆಲ್ಲ ಕಲಿಸಿದ್ದಾರೆ. ಹಾಗಾದರೆ ಅವರಿಗೊಂದು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸರೋಜಿನಿ ಮಧುಸೂದನ ಖುಷಿಯ ಮಕ್ಕಳು ಲಾಸ್ಟ್ ರೌಂಡಲ್ಲಿ ಬಹಳ ಚೆನ್ನಾಗಿ ಆಡಿ ಪ್ರಥಮ ಸ್ಥಾನವನ್ನು ಪಡೆದಿದ್ರಿ. ಇದೀಗ ಇವತ್ತು ಮೂರನೇ ಸ್ಥಾನದಲ್ಲಿ ಇದ್ದೀರಾ. ನಿಮಗೆ ಎಕ್ಸಾಮ್ ಇತ್ತು ಅಂತ ಗೊತ್ತಿತ್ತು. ಎಕ್ಸಾಮ್ ಇದ್ರೂ ಕೂಡ ಅಲ್ಲಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅದಕ್ಕಾಗಿ ನಿಮಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳ್ತೇವೆ. ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ, ಹೇಗಾಯಿತು? ಪ್ರಶ್ನೆಗಳು ಚೆನ್ನಾಗಿತ್ತು. ಕಷ್ಟ ಆಯ್ತಾ? ಈಸಿ ಇತ್ತು. ಮತ್ತು ಎಲ್ಲ ಜನರಲ್ಲಿ ಚೆನ್ನಾಗಿ ಮಾತನಾಡ್ತಿದ್ದರು. ನೀವು ಕೂಡ ಚೆನ್ನಾಗಿ ರೂಲ್ಸನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಓವರಾಲ್ ನನ್ನ ಖುಷಿ ಆಯಿತು. ಈಗ ನೀವಿಬ್ರು 10th ಸ್ಟ್ಯಾಂಡರ್ಡಲ್ಲಿ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ಪಬ್ಲಿಕ್ ಪರೀಕ್ಷೆ ಇದೆ. ಅದರಲ್ಲಿ ಇಂತಹ ಕ್ವಶನ್ಗಳು ಖಂಡಿತವಾಗಿ ಬರ್ಬೋದು. ಮುಖ್ಯವಾಗಿ ರಾಜಧಾನಿಯನ್ನು ಕಲ್ತ್ಕೊಳ್ಬೇಕು. ನೀವು ತುಂಬ ಚೆನ್ನಾಗಿ ಆಡಿದ್ರಿ. ನಿಮಗೂ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ನಮ್ಮ ಕುಂಜತ್ತಬೈಲಿನ ನೋಬೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಳೆದ ಬಾರಿ ಬಹಳ ಅಂದವಾಗಿ ಆಡಿ ಪ್ರಥಮ ಸ್ಥಾನದಲ್ಲಿ ನೀವಿದ್ರಿ. ಈ ಬಾರಿ ಸೋಲು ಗೆಲುವು ಇದ್ದದ್ದೇ, ಹೇಳಲಿಕ್ಕಾಗೋದಿಲ್ಲ. ಹೇಗಾಯಿತು ನಿಮಗೆ? ತುಂಬ ಚೆನ್ನಾಗಿತ್ತು. ಕ್ವಶನ್ ಸ್ವಲ್ಪ ಕಷ್ಟ ಕೂಡ ಇತ್ತು, ಈಸಿ ಕೂಡ ಇತ್ತು. ನೆಕ್ಸ್ಟ್ ಹೇಗೆ ಇರ್ಬೋದು, ಎಂಥ ಉತ್ತರ ಅಂದರೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತ ಎಲ್ಲ ಗೊತ್ತಾಯಿತು. ಮತ್ತು ನೀವೆಲ್ಲ ರೂಲ್ಸ್ ಎಲ್ಲ ಚೆಂದ ಎಕ್ಸ್ಪ್ಲೇನ್ ಮಾಡಿದ್ರಿ. ಮತ್ತು ಎಲ್ಲ ಚೆನ್ನಾಗಾಗಿತ್ತು. ಮತ್ತು ನಮ್ಮ ಪ್ರಿನ್ಸಿಪಲ್ ಅವರು ತುಂಬ ಮೋಟಿವೇಶನ್ ಕೊಟ್ಟರು ನಮಗೆ. ಆಗ್ಬೋದು, ಮಾಡ್ತೀರಾ ಹಾಗೆ ಹೇಗೆ ಮತ್ತು ಅಷ್ಟು. ಮುಂದಿನ ದಿನಗಳಲ್ಲಿ ನಮ್ಮ ಇಂತಹ ಒಂದು ಕಾರ್ಯಕ್ರಮ ಇದ್ದರೆ ನೀವು ಖಂಡಿತವಾಗಿ ಬರ್ತೀರಿ. ನಿಮ್ಮ ಶಾಲೆಯ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತೀರಿ. ನಿಮಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಸರಸ್ವತಿ ತಂಡದವರು ಇವತ್ತಿನ ವಿನ್ನರ್ಸ್. ಭಾರಿ ಖುಷಿ ಆಗ್ತಿದೆಯಲ್ವಾ? ಹೌದು. ಯಾರು ನಿಮಗೆ ಕಳಿಸಿದ್ದು? ದಯಾನಂದ್ ಸರ್. ದಯಾನಂದ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀರಿ. ಮತ್ತೆ ಯಾರು ನಿಮ್ಮನ್ನು ಪ್ರಿಪೇರ್ ಮಾಡಿದ್ದು? ನಮ್ಮ
ಸೋಷಿಯಲ್ ಟೀಚರ್ಸ್ ಹೆಸರೇನು? ಅಂಜನಾ ಮ್ಯಾಮ್, ಶೀಲಾಕ್ಷಿ ಮ್ಯಾಮ್, ಅಂಬ್ಲಿ ಮ್ಯಾಮ್ ತುಂಬ ಇದ್ದಾರೆ. ಖುಷಿ ಆಯ್ತು, ಖುಷಿ ಆಯಿತು. ತುಂಬಾ ಖುಷಿ ಆಯ್ತು. ಎಲ್ಲ ತುಂಬಾ ಪ್ರಿಪೇರ್ ಆಗಿ ಬಂದಿದ್ರಿ. ಹಾಂ. ಸರಿ, ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬರ್ತೀರಿ. ತುಂಬು ಹೃದಯದ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ತೇನೆ. ಹಾಗೆ ಇವರನ್ನ ಕಳುಹಿಸಿದಂಥ ಇವರ ಶಾಲೆಯ ಪ್ರಾಂಶುಪಾಲರಿಗೂ ಹಾಗೂ ಆಡಳಿತ ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ನಾವು ಅಂತರಾಳದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಇಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನು ನಮ್ಮ NMPA ಪಣಂಬೂರಿನಲ್ಲಿ ಇಲ್ಲಿ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ನೀಡಿ ಗೌರವಿಸಲಾಗುತ್ತೆ. ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.